ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಸ್ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ. ಒಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಇನ್ಫ್ಯಾಕ್ಟ್ ಹಾಕಿದ್ರು ಈ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಮಾಡಿ ಅಂತ. ಸೊ ಎಸ್, ಟಾಪಿಕ್ ಬಂದ್ಬಿಟ್ಟು ಸೀಕ್ರೆಟ್ ಅಡ್ಮೈರರ್, ಅಥವಾ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸೀಕ್ರೆಟ್ ಕನೆಕ್ಷನ್ ನಿಮಗೆ ಗೊತ್ತಿಲ್ದನೆ ಇದೆಯಾ? ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ದೇರ್ ಈಸ್ ಸಮಥಿಂಗ್ ಅಂತಾನೆ ಅರ್ಥ. ಅದಕ್ಕೆ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ, ಆ್ಯಂಡ್ ಅದಕ್ಕೆ ಈ ಒಂದು ವಿಡಿಯೋ ಕೂಡ ನಿಮ್ಮ ಸಜೆಷನ್ಗೆ ಬಂದಿದೆ. ಸೊ ಚೆಕ್ ಮಾಡೋಣ ಯಾರದು, ನೀವು ಇದಕ್ಕೂ ಮುಂಚೆ ಮೀಟ್ ಆಗಿದ್ದೀರಾ ಇಲ್ವಾ, ಕರೆಂಟ್ ಸಿಚುವೇಶನಲ್ಲಿ ನಿಮಗೆ ಅವ್ರ ಮೇಲೆ ಏನಾದರೂ ಇಂಟ್ರೆಸ್ಟ್ ಇದೆಯಾ ಇಲ್ವಾ. ಸೊ ಎನರ್ಜೀಸ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡೋಣ. ಓಕೆ, ಸೊ 2 ಆಪ್ಷನ್ಸ್ ಇರುತ್ತೆ. ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ ದೆನ್, ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಇವಾಗ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ನೀವು ಡೈರೆಕ್ಟಾಗಿ ನಿಮ್ಮ ಗ್ರೂಪ್ನ ಚೂಸ್ ಮಾಡ್ಕೊಬೋದು. ಓಕೆ ಓಕೆ ದೆನ್, ತಡ ಮಾಡೋದು ಬೇಡ, ಗ್ರೂಪ್ 1 ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಗ್ರೂಪ್ 1, ಲೆಟ್ಸ್ ಸಿ ಏನು ಮೆಸೇಜ್ ನಿಮ್ಮ ಕಡೆ ಬರ್ತಾ ಇದೆ. ವಾಟ್ಸ್ ಗೋಯಿಂಗ್ ಆನ್? ಸೀಕ್ರೆಟ್ ಅಡ್ಮೈರರ್ ಯಾರು ಇದ್ದಾರಾ? ಏನು ಕನೆಕ್ಷನ್ ಇದೆ ನಿಮ್ಮಿಬ್ರದ್ದು? ಕರೆಂಟ್ ಕನೆಕ್ಷನ್ ಏನಿದೆ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡೋಣ. ಯಾರಿದು, ನಿಮಗೆ ಆಲ್ರೆಡಿ ಅವ್ರಿಗೆ ಗೊತ್ತಿದ್ದಾರಾ ಇಲ್ವಾ, ಎವ್ರಿಥಿಂಗ್. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಫಸ್ಟಿಗೆ ಪಾಸ್ಟ್ ಕನೆಕ್ಷನ್ ಅಂದರೆ ಇದಕ್ಕೂ ಮುಂಚೆ ನೀವು ಕನೆಕ್ಟ್ ಆಗಿದ್ದೀರಾ ಇಲ್ವಾ? ಡೆಫಿನೆಟ್ಲಿ ಆಗಿದ್ದೀರಾ ನೀವು, ಅದಕ್ಕೆ ಒಂದು ಸೀಕ್ರೆಟ್ ಅಡ್ಮೈರರ್ ಕೂಡ ನಿಮಗಿರೋದು. ಸೊ ಎಸ್, ಆಲ್ ಅಬೌಟ್ ಯುವರ್ ಫಸ್ಟ್ ಟಾಕ್. ಹೆಂಗಿತ್ತು, ಏನು ಎನರ್ಜಿ ನೀವು ಫೀಲ್ ಮಾಡ್ತಾ ಇದ್ರಿ, ಸಿಚುವೇಶನ್ ಹೆಂಗಿತ್ತು? ಓಕೆ, ದೇರ್ ಈಸ್ ಟೆಂಪರೆನ್ಸ್, ಮೇಜರ್ ಆರ್ಕಾನ ಬಂದಿದೆ. ಇದೆಲ್ಲಿ ಇಡ್ಲಿ? ಓಕೆ, ಐ ಥಿಂಕ್ ಇಲ್ಲಿ ಇರೋಣ. ಏನೋ ಇಲ್ಲೊಂದು ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟ್. ಐ ಡೋಂಟ್ ನೋ ವಾಟ್ ಟು ಡೂ, ಬಟ್ ಯಾ, ಇಲ್ಲಿ ಇಟ್ಬಿಡೋಣ. ಸೊ ಟೆಂಪರೆನ್ಸ್ ಕರೆಂಟ್ ಅಥವಾ ಪಾಸ್ಟ್ ಎನರ್ಜೀಸ್ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ಫಸ್ಟ್ ಸ್ಪಾರ್ಕ್, ಫಸ್ಟ್ ಅಟ್ರಾಕ್ಷನ್ ಅಥವಾ ಕನೆಕ್ಷನ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡ್ತಾ ಇದ್ದೀನಿ. ಇದರಲ್ಲಿ ಇಬ್ಬರಲ್ಲಿ ಒಬ್ರು ಡೆಫಿನೆಟ್ಲಿ ಒಂದು ವೆರಿ ಮೆಚ್ಯೂರ್ಡ್ ಪರ್ಸನ್ ಆ ಥರ ನೋಡ್ತಾ ಇದ್ದೀನಿ. ಇಬ್ಬರಲ್ಲಿ ಒಬ್ರು ಅಂದ್ರೆ ಏಜ್ ಡಿಫ್ರೆನ್ಸಸ್ ಜಾಸ್ತಿ ಇದೆ ಅಂತ ಬರ್ತಾ ಇದೆ. ನೀವು ಈ ಪರ್ಸನ್ನ ಮೀಟ್ ಆಗೋಷ್ಟೊತ್ತಿಗೆ ಇದರ್ ನೀವು ಲೈಫಲ್ಲಿ ತುಂಬಾನೇ ಮೆಚ್ಯೂರಿಟಿ ಹಿಟ್ ಮಾಡಿಬಿಟ್ಟಿದ್ರಿ, ಅಥವಾ ಆ ಪರ್ಸನ್ ಎಮೋಷನ್ಸ್ ಅಂದ್ರೆ ಏನು, ಫೀಲಿಂಗ್ಸ್ ಅಂದ್ರೆ ಏನು ಅಂತ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಆಗಿದ್ರು ಲವ್ ಬಗ್ಗೆ ಅಂತಾನೆ ಹೇಳ್ಬೋದು. ನಾನು ನೋಡ್ತಾ ಇದ್ದೀನಿ, ಇದು ಯಾವುದು ಆಫೀಸ್ ಸರ್ಕಲ್ ಅಲ್ಲಿ ನಾನು ನೋಡ್ತಾ ಇಲ್ಲ, ಮೋರ್ ಲೈಕ್ ಸೋಷಿಯಲ್ ಸರ್ಕಲ್ ಅಲ್ಲಿ ನೀವು ಮೀಟ್ ಆಗಿರೋದು, ಆ ಥರ ಪಾಸಿಬಿಲಿಟೀಸ್ ಇದೆ. ತುಂಬಾ ಕ್ವೈಟ್ ವೇ ಅಲ್ಲಿ ಕನೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಟೆಂಪರೆನ್ಸ್ ಅಂದ್ರೆ ವೆರಿ ಸ್ಲೋ ಕಾರ್ಡ್ ಆಗಿರೋದ್ರಿಂದ ಕಮ್ಯುನಿಕೇಶನ್ ಕೂಡ, ನೀವು ಮಾತುಕತೆ ಕೂಡ ನೀವು ಜಾಸ್ತಿ ಮಾಡಿರ್ಲಿಲ್ಲ. ಬಟ್ ಒನ್ ಬೆಸ್ಟ್ ಪಾರ್ಟ್ ಇಸ್, ಅವ್ರನ್ನ ನೋಡಿದಾಗ ನಿಮಗೆ ಆಟೋಮೆಟಿಕ್ ರೆಸ್ಪೆಕ್ಟ್ ಬಂದ್ಬಿಟ್ಟಿತ್ತು, ಆ್ಯಂಡ್ ನಿಮಗೂ ಅವ್ರನ್ನ ನೋಡಿದಾಗ
ಆಟೋಮೆಟಿಕ್ ರೆಸ್ಪೆಕ್ಟ್ ಬಂದ್ಬಿಟ್ಟಿತ್ತು. ಮುಂಚೆನೆ ಹೇಳ್ದಂಗೆ ಯಾರೋ ಒಬ್ರು ಏಜ್ ಅಲ್ಲಿ ತುಂಬಾ ದೊಡ್ಡವರು, ಅಂದ್ರೆ ಆಲ್ರೆಡಿ ಒಂದು ಸ್ಟೇಬಲ್ ಕರಿಯರ್ ಇಟ್ಕೊಂಡು ಆಲ್ರೆಡಿ ಪ್ರಾಬಬ್ಲಿ ಯಾರೋ ಒಬ್ರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಇಬ್ರಲ್ಲಿ ಒಬ್ರು ಆ ಮೂಮೆಂಟ್ ಅಲ್ಲಿ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಪ್ರಾಬಬ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಅಥವಾ ಕರಿಯರ್ ವೈಸ್ ತುಂಬಾನೇ ಒಂದು ಸ್ಟೇಬಲ್ ಪೊಸಿಷನ್ ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಫಿನಾನ್ಷಿಯಲಿ ಕೂಡ ವೆರಿ ಮಚ್ ಸಕ್ಸಸ್ಫುಲ್ ಆಗಿದ್ರು ಅಂತ ನೋಡ್ತಾ ಇದ್ದೀನಿ. ಸೊ ಆ ಒಂದು ಕಾರಣದಿಂದ ನೀವು ಅವ್ರನ್ನ ಒಂಥರ ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಾ ಇದ್ರಿ. ಅಂದ್ರೆ ಓಕೆ, ನಾನು ದೊಡ್ಡವರಾದ್ಮೇಲೆ ಇಷ್ಟು ಚೆನ್ನಾಗಿ ಸ್ಟೇಬಲ್ ಆಗಿರ್ಬೇಕು, ನಾನು ಇಷ್ಟು ಚೆನ್ನಾಗಿ ಲೈಫ್ನ ಕಾಮ್ ಆಗಿ ಹ್ಯಾಂಡಲ್ ಮಾಡಬೇಕು, ನಾನು ಇಷ್ಟು ಚೆನ್ನಾಗಿ ಪೇಷನ್ಸ್ ಅಲ್ಲಿ ಇರಬೇಕು, ಯುನೋ ಈ ತರ ಅವ್ರನ್ನ ನೋಡಿದಾಗ, ಅವ್ರ ಲೈಫ್ ಸ್ಟೈಲ್ನ ನೋಡಿದಾಗ ಇಲ್ಲೋ ಒಂದ್ ಕಡೆ ನಾನು ಇದೇ ತರ ಸಕ್ಸಸ್ ಆಗ್ಬೇಕು, ನೀವು ಒಂಥರ ಅವ್ರನ್ನ ರೋಲ್ ಮಾಡೆಲ್ ತರನೇ ಕನ್ಸಿಡರ್ ಮಾಡ್ಬಿಟ್ಟಿದ್ರಿ. ಅವರು ಮಾತಾಡೋ ರೀತಿ, ಕಾಮ್ ಆಗಿರೋ ರೀತಿ, ಪೇಷನ್ಸ್ ಅಲ್ಲಿರೋ ರೀತಿ, ಇದೆಲ್ಲ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಓಕೆ ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಏನ್ ಮೆಸೇಜ್ ಬರ್ತಾ ಇದೆ. ಗ್ರೂಪ್ 1 ಹಿಡನ್ ಫೀಲಿಂಗ್ಸ್. ಪಾಸ್ಟ್ ಅಲ್ಲಿ ಅವ್ರನ್ನ ನೋಡಿದಾಗ ಕೆಲವೊಂದೊಂದು ಫೀಲಿಂಗ್ಸ್ ನಿಮಗಿತ್ತು, ಬಟ್ ನೀವು ಹೇಳ್ಕೊಂಡಿರ್ಲಿಲ್ಲ. ಅಂದ್ರೆ ಒಬ್ಬೊಬ್ರ ಬಗ್ಗೆ ನಿಮಗೆ ಏನ್ ಥಾಟ್ ಇತ್ತು ಫಸ್ಟ್ ಮೀಟ್ ಆದಾಗ, ಫಸ್ಟ್ ಕನೆಕ್ಟ್ ಆದಾಗ, ಆ ಒಂದು ಮೂಮೆಂಟ್ ಅಲ್ಲಿ ಏನ್ ಒಪಿನಿಯನ್ ಇತ್ತು ಒಬ್ಬೊಬ್ರ ಮೇಲೆ ಅಂತ ನೋಡೋಣ. ಓಕೆ, ಓ ಬೆಸ್ಟ್ ಪಾರ್ಟ್ ಈಸ್ 2 ಮೇಜರ್ ಆರ್ಕಾನ ಬರ್ತಾ ಇರೋದು. 2 ಕ್ವೆಶನ್ಸಿಗೂ ಮೇಜರ್ ಆರ್ಕಾನ. ಅಂದ್ರೆ ದಿಸ್ ಇಸ್ ನಾಟ್ ಸಮ್ ಸಿಂಪಲ್ ರೀಡಿಂಗ್, ಆ ಥರ ಅಲ್ಲ. ಸೊ ಸೀಕ್ರೆಟ್ ಆಗಿ ನೀವು ಇವ್ರನ್ನ ಅಡ್ಮೈರ್ ಮಾಡ್ತಾ ಇದ್ರಿ, ಇವ್ರನ್ನ ಸ್ಟಾಕ್ ಮಾಡ್ತಾ ಇದ್ರಿ ಪ್ರಾಬಬ್ಲಿ, ಅಥವಾ ಇವ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಸ್ ನೀವು ಕಲೆಕ್ಟ್ ಮಾಡ್ತಾ ಇದ್ರಿ. ಕ್ವೈಟ್ ಫೇಮಸ್, ಕ್ವೈಟ್ ಪಾಪ್ಯುಲರ್ ಪರ್ಸನ್. ಇವ್ರು ಯಾವ ತರ ಪರ್ಸನ್ ಆಗಿದ್ರು ಅಂದ್ರೆ, ಇವನ್ ಅವ್ರು ಪಾಪ್ಯುಲರ್ ಆಗಿದ್ರು ಪಾಪ್ಯುಲಾರಿಟಿನ ಶೋ ಆಫ್ ಮಾಡೋದು ಎಲ್ಲ ಮಾಡ್ತಿರ್ಲಿಲ್ಲ. ಅವರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ ಮಾಡ್ತಿದ್ರು. ತುಂಬಾ ಪೀಸ್ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ರು. ಅದು ನಿಮಗೆ ಮೇನ್ ಆಗಿ ಇಷ್ಟ ಆಗ್ತಾ ಇತ್ತು. ಸೀಕ್ರೆಟ್ ಆಗಿ ಅವ್ರನ್ನ ಸ್ಟಾಕ್ ಮಾಡ್ತಾ ಇದ್ರಿ ಅಂತ ಇಲ್ಲಿ ಬರ್ತಾ ಇದೆ. ಅಂಡ್ ಅವ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು, ಇವ್ರ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೋಬೇಕು, ಇವರ ಡಾರ್ಕ್ ಡಿಸೈರ್ಸ್ ಬಗ್ಗೆ ತಿಳ್ಕೋಬೇಕು ಅನ್ನೋದು ಮೇನ್ ಥಾಟ್ ಇತ್ತು ನಿಮ್ದು. ಏನ್ ನೀವು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡಿದ್ರಿ, ಏನ್ ಅವ್ರ ಬಗ್ಗೆ ನಿಮಗೆ ಫೀಲಿಂಗ್ ಇತ್ತು, ಅದೆಲ್ಲ ತುಂಬಾನೇ ಹೈಡ್ ಮಾಡ್ತಾ ಇದ್ರಿ. ನೀವು ಯಾರ ಜೊತೆ ಇನ್ಫ್ಯಾಕ್ಟ್ ಶೇರು ಮಾಡ್ಕೊಂಡಿಲ್ಲ. ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಿಬ್ಲಿಂಗ್ಸ್, ಯಾರ ಜೊತೆ ನೀವು ಶೇರ್ ಮಾಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಇದು ನಿಮ್ಮ ಒಪಿನಿಯನ್ ಮಾತ್ರ ಅಲ್ಲ, ಈವನ್ ಅವ್ರ ಒಪಿನಿಯನ್ ಕೂಡ ನಿಮ್ ಬಗ್ಗೆ ಹಾಗೆ ಇತ್ತು. ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡೋದು, ಸೀಕ್ರೆಟ್ ಆಗಿ ನಿಮ್ ಬಗ್ಗೆ ತಿಳ್ಕೊಳ್ಳೋದು, ಸ್ಟಾಕ್ ಮಾಡೋದು ಪ್ರಾಬಬ್ಲಿ. ಬಿಕಾಸ್ ಹೈ ಪ್ರೀಸ್ಟೆಸ್ ಅಂದ್ರೆ ಫಿಸಿಕಲ್ ಅಟ್ರಾಕ್ಷನ್ ಬಗ್ಗೆನೂ ಹೇಳುತ್ತೆ. ಸೊ ಇಟ್ಸ್ ಲೈಕ್ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ರು ಪರ್ಸನಾಲಿಟಿ ನೋಡಿದಾಗ್ಲೇ ನಮಗೆ ಫೀಲ್ ಆಗುತ್ತೆ, ಓಕೆ ವೆರಿ ಇಂಟೆನ್ಸ್ ಪರ್ಸನ್, ಒಂಥರ ಎನರ್ಜಿ ಇದೆ ಈ ಪರ್ಸನ್ ಅಲ್ಲಿ, ಆಟೋಮೆಟಿಕ್ ಆಗಿ ನೀವು ಅಟ್ರಾಕ್ಟ್ ಆಗ್ತೀರಾ ಆ ಪರ್ಸನ್ಗೆ. ಸೊ ಆ ಥರ ಒಂದು ಪರ್ಸನ್ ಆಗಿದ್ರು ಇವರು ಅಂತಾನೆ ಹೇಳ್ಬೋದು. ಫಸ್ಟ್ ಮೀಟ್ ಅಲ್ಲೇನೆ ತುಂಬಾನೇ ಅಟ್ರಾಕ್ಷನ್ ಆಗಿತ್ತು ನಿಮಗೆ ಅವ್ರ ಮೇಲೆ ಅಂಡ್ ಅವ್ರಿಗೆ ನಿಮ್ಮ ಮೇಲೆ. ಬಟ್ ಸೀಕ್ರೆಟ್ ಆಗಿ ಮ್ಯಾನಿಫೆಸ್ಟ್ ಕೂಡ ಮಾಡಿದ್ರಿ ನೀವು ಒಂದ್ ಪಾಯಿಂಟ್ ಅಲ್ಲಿ ಈ ಪರ್ಸನ್ನ ಇನ್ನೂ ಕ್ಲೋಸ್ ಆಗಬೇಕು, ಲೈಕ್ ಯಾರು ಅಷ್ಟು ಕ್ಲೋಸ್ ಆಗಿರಬಾರ್ದು, ಅಷ್ಟು ನಾನು ಈ ಪರ್ಸನ್ ಬಗ್ಗೆ ತಿಳ್ಕೋಬೇಕು ಅಂತ ಕೂಡ ನೀವು ಥಿಂಕ್ ಮಾಡಿದ್ರಿ ಅನ್ಬೋದು. ತುಂಬಾ ಜನ ಟ್ಯಾರೋ ರೀಡಿಂಗ್ ಕೂಡ ಮಾಡಿಸಿದ್ರಿ ಪ್ರಾಬಬ್ಲಿ ಪರ್ಸನ್ ಬಗ್ಗೆ ಪಾಸ್ಟ್ ಅಲ್ಲಿ. ಸೊ ಯಾ, ಲೆಟ್ಸ್ ಸಿ ಯಾಕಿದು ಸೀಕ್ರೆಟ್ ಆಗಿ ಉಳಿತು, ಯಾಕೆ ಈ ಕನೆಕ್ಷನ್, ವಾಟ್ಸ್ ದ ರೀಸನ್ ಇದು ಓಪನ್ ಅಪ್ ಆಗ್ಲಿಲ್ಲ ಕನೆಕ್ಷನ್, ಅಥವಾ ಯಾಕಿದು ಸೀಕ್ರೆಟ್ ಆಗಿ ಉಳಿತು ಅಂತ ನೋಡೋಣ. ಗ್ರೂಪ್ ಗ್ರೂಪ್ 1 ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ. ಯಾಕಿದು ಸೀಕ್ರೆಟ್ ಆಗಿ ಉಳಿತು ಅನ್ನೋದಕ್ಕೆ. ಇಂಟ್ರೆಸ್ಟಿಂಗ್. ನಿಮ್ದು ಅಥವಾ ಅವರ ಝೋಡಿಯಾಕ್ ಸೈನ್ಸ್ ಧನಸು ರಾಶಿ, ಕಟಕ ರಾಶಿ ಅಥವಾ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಯಾಕೆ ಈ ಒಂದು ಕನೆಕ್ಷನ್ ಸೀಕ್ರೆಟ್ ಆಗಿ ಉಳಿತು?
Because I don't know what exactly is that. It's more like ನೀವು ಸ್ಟಾಕ್ ಮಾಡೋದ್ರಲ್ಲೇ ಸ್ಟಕ್ ಆಗೋಗ್ಬಿಟ್ರಿ, ಪ್ರಾಬಬ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ಸ್ಟಕ್ ಆಗೋಗ್ಬಿಟ್ರಿ. ಮೇ ಬಿ ಮುಂಚೆನೆ ಹೇಳ್ದಂಗೆ ಅವ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ಒಂದು ರಾಂಗ್ ಟೈಮಿಂಗ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗಿದ್ರಿ ಅನ್ಸುತ್ತೆ. ಭಯ ಕೂಡ ಇತ್ತು ನಿಮಗೆ ಅವ್ರ ಜೊತೆ. ಈವನ್ ಕ್ಯಾಶುವಲ್ ಆಗಿ ಮಾತಾಡ್ಸಿದ್ರು ಏನ್ ಅನ್ಕೋಬಿಡ್ತಾರೋ ಅನ್ನೋ ಒಂದು ಥಾಟ್ ಇತ್ತು ಪ್ರಾಬಬ್ಲಿ. ಕ್ಯಾಶುವಲ್ ಆಗಿ ಮಾತಾಡ್ಸಿದ್ರು, ಅವ್ರ ಬಗ್ಗೆ ಕ್ವೆಶನ್ ಮಾಡಿದ್ರು ಏನ್ ಅನ್ಕೋಬಿಡ್ತಾರೋ ಅಂತ. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಮೆಚ್ಯೂರ್ಡ್ ಎನರ್ಜಿ, ಇಲ್ಲಿ ವೆರಿ ಇಮ್ಮೆಚ್ಯೂರ್ಡ್ ಎನರ್ಜಿ. ಮುಂಚೆನೆ ಹೇಳ್ದಂಗೆ ಇಬ್ರಲ್ಲಿ ಒಬ್ರು, ಅವಾಗ ಇಟ್ಸ್ ಲೈಕ್ ಒಬ್ರು ಆಲ್ರೆಡಿ ಸೆಟಲ್ ಆಗಿರ್ತಾರೆ ಕರಿಯರ್ ಅಲ್ಲಿ, ಅಂಡ್ ಇನ್ನೊಬ್ರು ಇನ್ನು ಸ್ಟೂಡೆಂಟ್, ಇನ್ನು ಲೈಫಲ್ಲಿ ಸೆಟ್ ಆಗಿರಲ್ಲ. ಕನೆಕ್ಷನ್ ಬಗ್ಗೆ ಮಾತಾಡೋದು ತುಂಬಾನೇ ಅವರಿಗೆ ದೊಡ್ಡ ವಿಚಾರ ಆಗಿತ್ತು. ಅಷ್ಟೊಂದು ಮೆಚ್ಯೂರಿಟಿ ಕೂಡ ಇರಲಿಲ್ಲ ಆ ಒಂದು ಪಾಯಿಂಟ್ ಅಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಎಸ್, ಇದು ಪ್ರಾಬಬ್ಲಿ ತುಂಬಾ ಜನರದು ನಿಮ್ಮ ಕಾಲೇಜ್ ಡೇಸ್ ಅಥವಾ ನಿಮ್ಮ ಸ್ಕೂಲ್ ಡೇಸ್ ಲವ್ ಸ್ಟೋರಿ ಬಗ್ಗೆ ಪಾಯಿಂಟ್ ಔಟ್ ಆಗ್ತಾ ಇದೆ ಅನ್ಬೋದು. ಸೊ ಯಾರೊಬ್ರು ಒಂಥರ ಇಮ್ಮೆಚ್ಯೂರ್ ಆಗಿದ್ರಿ, ಅದ್ರ ಬಗ್ಗೆ ಕೇಳಬೇಕು, ಅದ್ರ ಬಗ್ಗೆ ಕ್ವೆಶನ್ ಮಾಡಬೇಕು ಅಂತ ತುಂಬಾ ಕ್ವೆಶನ್ ಮಾಡ್ತಾ ಇದ್ರಿ, ಬೇಕಾ ಬೇಡವಾ, ಒಂದು ಪ್ರಾಪರ್ ಡಿಸಿಷನ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಕರೆಂಟ್ ಸ್ಟೇಟ್ ಅಲ್ಲಿ ಹೆಂಗಿದೆ ನಿಮ್ಮ ಕನೆಕ್ಷನ್, ಕರೆಂಟ್ ಸ್ಟೇಟ್ ಅಲ್ಲಿ ಹೆಂಗಿದೆ ಲೋ, ಸೊ ದಟ್ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ ಯಾರಿ ಪರ್ಸನ್ ಅಂತ, ರೈಟ್? ಸೊ ಕರೆಂಟ್ ಸ್ಟೇಟ್ ಅಲ್ಲಿ ಹೆಂಗಿದೆ ನಿಮ್ಮಿಬ್ರು ಬಾಂಡಿಂಗ್? 4 of Cups. So this is more like ignoring ಅಥವಾ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗಿರೋ ಕಾರ್ಡ್ ಇದು 4 of Cups ಮೇನ್ ಆಗಿ. ಸೊ ಗ್ರೂಪ್ 1, ಇನ್ನು ನಿಮ್ಮ ಎಮೋಷನ್ಸ್ ತುಂಬಾ ಹೈಡ್ ಮಾಡ್ತಾ ಇದ್ದೀರಾ, ಒಂದು ಪಾಸ್ಡ್ ಸಿಚುವೇಶನ್ ಅಲ್ಲಿ ಇದೆ. ಅಂಡ್ ಅವಾಗವಾಗ ನಿಮಗೆ ಅವ್ರ ಬಗ್ಗೆ ಯೋಚನೆ ಬರುತ್ತೆ, ಬಟ್ ನೀವೇ ಇವಾಗ ಒಂದು ಸೀರಿಯಸ್ ರಿಲೇಶನ್ಶಿಪ್ಪಿಗೆ ರೆಡಿ ಇಲ್ಲ, ಆ ಥರ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ. ನೀವೇ ಇವಾಗ ಒಂದು ಎಮೋಷನ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ನಂಬಿಕೆ ಹೋಗ್ಬಿಟ್ಟಿರೋದು, ಅಥವಾ ಪ್ರಾಪರ್ ಆಗಿ ಡಿಸಿಷನ್ ಮಾಡೋಣ ಅಂದ್ರೆ ಅದರಿಂದ ಒಂದ್ ಸ್ಟೆಪ್ ಹಿಂದೆ ಇಡ್ತಾ ಇರೋದು ನೋಡ್ತಾ ಇದ್ದೀನಿ. ಒಂಥರ ಧೈರ್ಯ ಕಡಿಮೆ ಆಗಿದೆ ಎಮೋಷನ್ಸ್ ನ ಇಟ್ಕೊಂಡು ಮುಂದೆ ಹೋಗೋದಕ್ಕೆ. ಅಂಡ್ ಎಟ್ ದ ಸೇಮ್ ಟೈಮ್ ಕಾನ್ಫಿಡೆನ್ಸ್ ಇಲ್ಲ, ಅವ್ರ ಮುಂದೆ ಹೋಗಿ ಓಪನ್ ಅಪ್ ಆಗೋಕ್ಕೆ, ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ತುಂಬಾ ಇಲ್ಲ. ಅಂಡ್ ಇಟ್ಸ್ ಮೋರ್ ಲೈಕ್ ನಿಮಗೆ ಹೆಂಗ್ ಗೊತ್ತಾ, ಆಲ್ರೆಡಿ ನನ್ನ ಲೈಫಲ್ಲಿ ಕೆಲವೊಂದೊಂದು ಸಿಚುವೇಶನ್ ನ ಡೀಲ್ ಮಾಡ್ತಾ ಇದ್ದೀನಿ, ಅಥವಾ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಯಾರೋ ಇದ್ದಾರೆ ಪ್ರಾಬಬ್ಲಿ, ಅಥವಾ ಆಪ್ಷನ್ಸ್ ಇದೆ ಪ್ರಾಬಬ್ಲಿ, ಹೊಸ ಆಪ್ಷನ್ಸ್ ಬೇಡ, ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಟೆನ್ಷನ್ ಇಲ್ಲ ನಿಮಗೆ ಇವ್ರ ಬಗ್ಗೆ, ಫ್ರಸ್ಟ್ರೇಷನ್ ಕೂಡ ಇಲ್ಲ, ಅಟ್ ದ ಸೇಮ್ ಟೈಮ್ ಹೋಪ್ ಕೂಡ ಇಲ್ಲ ಈ ಕನೆಕ್ಷನ್ ಬಗ್ಗೆ. ಸೊ ಇಟ್ಸ್ ಲೈಕ್ ಅವ್ರನ್ನ ಪ್ರಾಬಬ್ಲಿ ಅವ್ರ ಬಗ್ಗೆ ದಿನ ಯೋಚನೆ ಮಾಡ್ತೀರಾ, ಬಟ್ ಆ ಥಾಟ್ಸ್ ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ನಿಮ್ಮ ಫೀಲಿಂಗ್ಸ್ ಏನಿದೆ ಅಥವಾ ನಿಮ್ಮ ಥಾಟ್ಸ್ ಅವ್ರ ಬಗ್ಗೆ ಏನಿದೆ ಅದನ್ನ ನೀವು ಒಳಗಡೆನೆ ಇಟ್ಕೊಂತಾ ಇದ್ದೀರಾ. ಅದ್ ನಿಮ್ ಮೈಂಡ್ ಒಳಗೆ, ಮನ್ಸೊಳಗೆ ಆಗೋಗ್ಬಿಟ್ಟಿದೆ ಬಿಟ್ರೆ ಓಪನ್ ಅಪ್ ಆಗಿಲ್ಲ, ಆ ಥರ ಒಂದು ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಕರೆಂಟ್ ಸ್ಟೇಟ್ ಆಫ್ ಕನೆಕ್ಷನ್ ಹೆಂಗೆ ಅಂತ. ಪ್ರಾಬ್ಲಿ ನೀವು ನೋಡ್ತೀರಾ ಅವ್ರನ್ನ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಕನೆಕ್ಟ್ ಆಗಿದ್ದೀರಾ, ಬಟ್ ಯಾವುದು ಪ್ರಾಪರ್ ಮೂವ್ಮೆಂಟ್ ಆಗಿಲ್ಲ. ಒಂದೊಂದ್ಸತಿ ಟೆಕ್ಸ್ಟ್ ಮಾಡೋಣ ಅನ್ಸುತ್ತೆ, ಬಟ್ ಬೇಡ ಅನ್ಸುತ್ತೆ. ಇನ್ನು ಯಾಕೆ ನಾನು ಟೆನ್ಷನ್ ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅನ್ನೋ ಒಂದು ಥಾಟ್, ಅಥವಾ ನೀವು ಕರೆಂಟ್ ಸಿಚುವೇಶನ್ ಚೆನ್ನಾಗಿದೆ ನನ್ನ ಲೈಫಲ್ಲಿ ಸಾಕು, ಈ ತರ ಕೂಡ ಒಂದು ಥಾಟ್ ಅಲ್ಲಿ ಇದ್ದೀರಾ ಅನ್ಸ್ತಾ ಇದೆ. ಸೊ ಲೆಟ್ಸ್ ಸಿ ನಿಮ್ಮ ಭಾವನೆಗಳು ಈ ಪರ್ಸನ್ ಮೇಲೆ ಏನಿದೆ ಅಂತ. ಲೆಟ್ಸ್ ಸಿ ನಿಮ್ಮ ರಿಯಲ್ ಫೀಲಿಂಗ್ಸ್ ಈ ಪರ್ಸನ್ ಮೇಲೆ ಏನಿದೆ. ಲುಕ್ ಎಟ್ ದಿಸ್ ಲವರ್ಸ್. ನೀವ್ ಅನ್ಕೊಂಡಿದ್ದೀರಾ ಇಲ್ಲ ಈ ಕನೆಕ್ಷನ್ ಅಲ್ಲಿ ಪೊಟೆನ್ಶಿಯಲ್ ಇಲ್ಲ ನನ್ನ ಫೀಲಿಂಗ್ಸ್ ನನಗೆ ನಂಬಕ್ ಆಗ್ತಾ ಇಲ್ಲ, ಹಿಂಗೆಲ್ಲ ಪ್ರಾಬಬ್ಲಿ ನೀವು ಅನ್ಕೊಂತಾ ಇದ್ದೀರಾ. ಗ್ರೂಪ್ 2 ರಿಯಾಲಿಟಿ ಅದಲ್ಲ. ಲುಕ್ ಎಟ್ ದಿಸ್, ನಿಮಗೆ ಇವ್ರ ಮೇಲೆ ಇನ್ನೂ ಲವ್ ಇದೆ, ಇನ್ನೂ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಬಟ್ ನಿಮ್ಮ ಹತ್ರ ಚಾಯ್ಸಸ್ ಇದೆ. ಕರೆಂಟ್ ಸಿಚುವೇಶನ್ ಹೆಂಗಾಗೋಗ್ಬಿಟ್ಟಿದೆ, ಪ್ರಾಬ್ಲಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರೋ ಇದ್ದಾರೆ, ಬಟ್ ಆ ಕನೆಕ್ಷನ್ ಬಗ್ಗೆ ನಿಮಗೆ ಅಷ್ಟೊಂದು ಗ್ಯಾರಂಟಿ ಫೀಲ್ ಆಗ್ತಾ ಇಲ್ಲ, ಅಥವಾ ಆ ಪರ್ಸನ್ ಇದ್ದಂಗೆ ನಾನು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಸರಿ ಇಲ್ಲ ಅನ್ನಿಸ್ತಿರ್ಬೋದು. ಬಟ್ ಈ ಪರ್ಸನ್ ನಿಮ್ಮ ಮೈಂಡಲ್ಲಿ ಆಸ್ ಅ ಚಾಯ್ಸ್ ಇನ್ನು ಇಟ್ಕೊಂಡಿದ್ದೀರಾ. ಇಟ್ಸ್ ನಾಟ್ ದಟ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಏನೋ ಅಂತ ಅಲ್ಲ, ಬಟ್ ನಿಮ್ಮ ಹಾರ್ಟ್ ಅಲ್ಲಿರೋ ಸತ್ಯ ಹೊರಗೆ ಬರ್ತಾ ಇದೆ ಇಲ್ಲಿ. ಅಷ್ಟೇ ಅಟ್ರಾಕ್ಷನ್ ಇದೆ, ಅಷ್ಟೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಅಷ್ಟೇ ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇರ್ತೀರಾ.
ಆ ಬಾಂಡಿಂಗ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಬಟ್ ನಿಮ್ ಜೊತೆ ಇವಾಗ ಚಾಯ್ಸಸ್ ಇದೆ. ಪ್ರಾಬಬ್ಲಿ ಇಟ್ಸ್ ಆಲ್ ಲವರ್ಸ್ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಚಾಯ್ಸಸ್. ಇವಾಗ ನೀವು ನಿಮ್ಮ ಹತ್ರ ಚಾಯ್ಸಸ್ ಇದೆ, ಇದರ್ ಈ ಪರ್ಸನ್ ನೀವು ಚೂಸ್ ಮಾಡಬೇಕು ಇಲ್ಲ ಚೂಸ್ ಮಾಡಬಾರ್ದು. ಪ್ರಾಬಬ್ಲಿ ಇಟ್ಸ್ ಲೈಕ್ ಇಗ್ನೋರ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದನ್ನೇ ಇಗ್ನೋರ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತು ಈ ಪರ್ಸನ್ ಪ್ರಾಬಬ್ಲಿ ಚಾನ್ಸಸ್ ಇದೆ, ಕನೆಕ್ಷನ್ ಚಾನ್ಸಸ್ ಇದೆ ಅಂತ ನಿಮಗೆ ಪ್ರಾಬಬ್ಲಿ ಗೊತ್ತಿದೆ. ಬಟ್ ಸ್ಟಿಲ್ ಒನ್ ಸ್ಟೆಪ್ ಫಾರ್ವರ್ಡ್ ಇಡೋದಕ್ಕೆ ಹಿಂದೆ ಮುಂದೆ ಹೆಸಿಟೇಷನ್ ಮಾಡ್ತಾ ಇದ್ದೀರಾ. ಅಂದ್ರೆ ತುಂಬಾ ಲೇಜಿ ತರ ಬಿಹೇವ್ ಮಾಡ್ತಾ ಇದ್ದೀರಾ ಅಟ್ ದ ಸೇಮ್ ಟೈಮ್ ಅನ್ಬೋದು. ಸೊ ಲೆಟ್ ಸಿ ಈ ಪರ್ಸನ್ದು ಪರ್ಸನ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ, ಏನಿದೆ ಅವರಿಗೆ ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು. ಸಿ ದೇರ್ ಆರ್ 2 4s ಬಂದಿದೆ. ಇಲ್ಲೊಂದು 4 of cups, ಇಲ್ಲೊಂದು 4 of swords ಬಂದಿದೆ. ಸೊ 4 ಅಂತ ಬಂದಾಗ ಒಂದು ಪಾಸ್ಡ್ ಮೂಮೆಂಟ್ ಅಂತ ಡಬಲ್ ಕನ್ಫರ್ಮೇಶನ್. ಓಕೆ, ಗ್ರೂಪ್ 1. ಸೊ ಇಟ್ಸ್ ಲೈಕ್ ಒಂದು ಪಾಸ್, ನಿಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರೋದು ಇಲ್ಲ ಅಥವಾ ಜಾಸ್ತಿ ಇಗ್ನೋರ್ ಮಾಡ್ತಾ ಇರೋದು ಇಲ್ಲ. ಒಂಥರ ಇವಾಗ ಸ್ಟಾಗ್ನೆಂಟ್ ತರ ಆಗೋಗ್ಬಿಟ್ಟಿದೆ. ಇಟ್ಸ್ ನಾಟ್ ದಟ್ ಈ ಪರ್ಸನ್ ನಿಮ್ ಬಗ್ಗೆ ಏನೋ ಹೈಡ್ ಮಾಡ್ತಾ ಇದಾರೆ ಅಂತಲ್ಲ, ಇಟ್ಸ್ ಲೈಕ್ ಜಾಸ್ತಿ ಓವರ್ ಥಿಂಕ್ ಕೂಡ ಮಾಡ್ತಾ ಇಲ್ಲ. ಲೈಕ್ ಅವ್ರು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಬಗ್ಗೆ ಥಾಟ್ಸ್ ಬಂದಾಗೆಲ್ಲ ಅದನ್ನ ಜಾಸ್ತಿ ಎಂಕರೇಜ್ ಮಾಡ್ತಾ ಇಲ್ಲ. ಓಕೆ, ಅಂದ್ರೆ ಪ್ರಾಬಬ್ಲಿ ಈ ಪರ್ಸನಿಗೆ ಹೆಂಗ್ ಗೊತ್ತಾ, ಅವರು ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಎಲ್ಲೋ ಒಂದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನೀವು ಅವ್ರ ಮೈಂಡಲ್ಲಿ ಇದ್ದೀರಾ, ಬಟ್ ಎಮೋಷ್ನಲಿ ಇವಾಗ ಯೋಚನೆ ಮಾಡ್ತಾ ಇಲ್ಲ ಅಂತ ನೋಡ್ಬೋದು. ಓಕೆ, ನಿಮ್ಮಿಬ್ರದ್ದು 4-4. ಬಟ್ ನಿಮ್ದು ಹೆಂಗೆ ಅಂತಂದ್ರೆ ನಿಮ್ಗೆ ತುಂಬಾ ಹೆಸಿಟೇಷನ್ ಇದೆ, ನಾಚಿಕೆ ಇದೆ ಅಪ್ರೋಚ್ ಮಾಡೋದಕ್ಕೆ. ಬಟ್ ಈ ಪರ್ಸನ್ ಒಂಥರ ಕಾನ್ಸ್ಟೆಂಟ್ ಥಾಟ್ಸ್ ಅಲ್ಲಿ ಇದ್ದಾರೆ ನಿಮ್ಮ ಬಗ್ಗೆ. ಆ ಕಡೆ ಪ್ಲಸ್ಸು ಅಲ್ಲ ಮೈನಸ್ಸು ಅಲ್ಲ ಆ ಥರ. ಬಟ್ ಎಸ್, ವಾಟ್ ಈಸ್ ಬ್ಲಾಕಿಂಗ್ ಆಕ್ಚುಲಿ, ಏನ್ ಬ್ಲಾಕ್ ಮಾಡ್ತಾ ಇದೆ ನಿಮ್ಮಿಬ್ರಿಗೆ ಓಪನ್ ಅಪ್ ಆಗೋದಕ್ಕೆ, ಅಥವಾ ವಾಟ್ಸ್ ದ ಪ್ರಾಬ್ಲಮ್ ಈ ಕನೆಕ್ಷನ್? ಏಸ್ ಆಫ್ ವಾನ್ಸ್. ನನಗೆ ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 1 ನೀವಿಬ್ರು ಇನ್ನೂ ಮಾತು ಆಡ್ಸಿಲ್ಲ. ನೀವಿಬ್ರು ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಚಾಟ್ ಅನ್ನೋದು ಮಾಡಿಲ್ಲ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಈವನ್ ಫ್ರೆಂಡ್ಶಿಪ್ ಕೂಡ ಒಂದು ರಿಯಾಲಿಟಿಲಿ ಸ್ಟಾರ್ಟ್ ಆಗಿಲ್ಲ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಯಾವುದೋ ರೀತಿ ಸಿಚುವೇಶನ್ ಪ್ರಾಬ್ಲಮ್ ಅಲ್ಲ. ನೀವಿಬ್ರು ಜೆನ್ಯೂನ್ ಆಗಿ ಆ ಒಂದ್ ಫಸ್ಟ್ ಸ್ಟೆಪ್ ಮುಂದೆ ಇಡ್ತಾರಲ್ಲ ಕನೆಕ್ಷನ್ ಅಲ್ಲಿ, ಅದೇ ಆಗಿಲ್ಲ. ಒಂದು ಪ್ರಾಪರ್ ಫ್ರೆಂಡ್ಶಿಪ್ಪೇ ಕನೆಕ್ಟ್ ಆಗಿಲ್ಲ. ತುಂಬಾ ಐಡಿಯಾಸ್ ಬರುತ್ತೆ ಮೈಂಡಲ್ಲಿ, ತುಂಬಾ ಥಾಟ್ಸ್ ಬರುತ್ತೆ ಈ ಕನೆಕ್ಷನ್ ಬಗ್ಗೆ ಅಥವಾ ಈ ಪರ್ಸನ್ ಬಗ್ಗೆ. ನಿಮಗೆ ಹಂಗ್ ಮೆಸೇಜ್ ಮಾಡೋಣ, ಸ್ಟೋರಿಗೆ ರಿಪ್ಲೈ ಮಾಡೋಣ, ಅಥವಾ ಇವತ್ತು ಬರ್ತಾರೆ ಆಫೀಸಲ್ಲಿ ಹಾಯ್ ಅನ್ನೋಣ, ಸಿಗ್ತಾರೆ ಅಟ್ಲೀಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಅದೇನು ಮಾಡೇ ಇಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಓಕೆ, ಇವಾಗ ಸಿಚುವೇಶನ್ ಹಿಂಗೆ ಇತ್ತು ಅಂದ್ರೆ ಹೆಂಗಿರುತ್ತೆ ಫ್ಯೂಚರ್? ಓಕೆ, ಈ ಪ್ಯಾಟರ್ನ್ ಹಿಂಗೆ ಇದ್ರೆ ನಿಮ್ಮಿಬ್ರು ಮಧ್ಯೆ ಫ್ಯೂಚರ್ ಹೆಂಗಿದೆ ನೋಡೋಣ. ನೀವು ಆಕ್ಷನ್ ತಗೊಳಲ್ಲ, ಅವರು ತಗೊಳಲ್ಲ, ಹಿಂಗೆ ಇದ್ರೆ ಕನೆಕ್ಷನ್ ಫ್ಯೂಚರ್ ಹೆಂಗಿರುತ್ತೆ ಅಂತ ನೋಡೋಣ. ಗ್ರೂಪ್ 1. Hierophant. So this is very slow energy. Okay, first of all, ನೀವಿಬ್ರು ಕನೆಕ್ಟ್ ಆಗೋದಕ್ಕೇನೆ 1 ವರ್ಷ ತಗೋಬಹುದು. ನೀವಿಬ್ರು ಹಾಯ್ ಅನ್ನೋದಕ್ಕೇನೆ 1 ವರ್ಷ ತಗೋಬಹುದು. ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಒಂದು ವೆರಿ ಮಚ್ ಟ್ರೆಡಿಷನಲ್ ವೇಲಿ ಇಟ್ಕೊಂತೀರಾ ಕನೆಕ್ಷನ್ನ. ಫಸ್ಟ್ ಆಫ್ ಆಲ್ ಅದೇ ಹಾಯ್ ಅನ್ನೋದಕ್ಕೇನೆ ತುಂಬಾ ಮನ್ಸ್ ತಗೊಂತೀರಾ. ಹಾಯ್ ಅನ್ನೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಪ್ರಾಬ್ಲಿ ಕನ್ಸಿಸ್ಟೆನ್ಸಿ ನೀವು ಹಾಯ್ ಅಂತಾನೆ ಇರ್ತೀರಾ. ನೆಕ್ಸ್ಟ್ ಡೇ ಊಟ ಆಯ್ತಾ ಅಂತ ಯಾರೋ ಒಬ್ರು ಹೇಳ್ಬೋದು, ಅದಾದ್ಮೇಲೆ ಊಟ ಆಯ್ತಾ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವೆರಿ ಸ್ಲೋ ವೇಲಿ ಕನೆಕ್ಷನ್ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ನೀವು ಈವನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ, ಇವಾಗ 2026 ಅಲ್ವಾ, ಐ ಡೋಂಟ್ ಥಿಂಕ್ ಈ ಪ್ಯಾಟರ್ನ್ ಹಿಂಗೆ ಇದ್ರೆ ನಿಮ್ಮಿಬ್ರು ಮಧ್ಯೆ ಪ್ರಾಬಬ್ಲಿ ಕನೆಕ್ಷನ್ ಹಿಂಗೆ ಇರುತ್ತೆ. ಅದೇ ತರ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಪ್ರಾಬ್ಲಿ ಅದೇ ನಿಮಗೆ ಭಯ ಅನ್ಸುತ್ತೆ, ಎಲ್ಲಿ ನನ್ನ ರೆಸ್ಪೆಕ್ಟ್ ಕಡಿಮೆ ಆಗ್ಬಿಡುತ್ತೆ, ಎಲ್ಲಿ ನನ್ನ ಬಗ್ಗೆ ಏನಾದರೂ ಒಪಿನಿಯನ್ ಬೇರೆ ರೀತಿ ಬಂದ್ಬಿಡುತ್ತೆ ಅಂತ ಪ್ರಾಬಬ್ಲಿ ಯೋಚನೆಯಲ್ಲಿ ಇರ್ಬೋದು.
ಅಥವಾ ನಾನಿರೋ ಸಿಚುವೇಶನಿಗೆ ನಾನು ಯಾಚನ್ನು ಮಾತಾಡಿಸ್ಬಾರ್ದು, ಹಿಂಗೆಲ್ಲ ಯೋಚನೆ ಇರ್ಬೋದು ನಿಮಗೆ ಗ್ರೂಪ್ 1. ಬಟ್ ವೆರಿ ಸ್ಲೋ ಆಗಿ ಮೂವ್ ಆಗುತ್ತೆ ಅನ್ಬೋದು. ಆ್ಯಂಡ್ ಇದು ಯಾವುದೇ ರೀತಿಯಾಗಿ ಲವರ್ಸ್ ಆಗಿ ಟರ್ನ್ ಆಗೋದು ತುಂಬಾನೇ ಕಷ್ಟ ಇದೆ. ಅನದರ್ 5-6 ಇಯರ್ಸ್ ಇದು ಹಿಂಗೆ ಇರುತ್ತೆ ಅನ್ಬೋದು. ಓಕೆ, ಬಟ್ ಲೆಟ್ಸ್ ಸಿ, ಇಟ್ಸ್ ಅಪ್ ಟು ಯು. ನೀವೇನಾದ್ರು ಅಟ್ಲೀಸ್ಟ್ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರೆ ಫ್ಯೂಚರ್ ಚೇಂಜ್ ಆಗುತ್ತೆ. ಬಟ್ ಇದೇ ಪ್ಯಾಟರ್ನೇ ಕಂಟಿನ್ಯೂ ಮಾಡಿದ್ರೆ ಫ್ಯೂಚರ್ ಹಿಂಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಲೆಟ್ಸ್ ಸಿ, ಚಾಲೆಂಜ್ ಏನಾದ್ರೂ ಇದೆಯಾ ಈ ಕನೆಕ್ಷನ್ಗೆ ಫ್ಯೂಚರಲ್ಲಿ ಏನಾದ್ರೂ ಚಾಲೆಂಜಸ್ ಕಾದಿದೆಯಾ ಈ ಕನೆಕ್ಷನ್ಗೆ ಗ್ರೂಪ್ 1? Other than this connection, look at this tower. Not really a good card, okay? Group 1. ನಾನು ಏನ್ ನೋಡ್ತಾ ಇದ್ದೀನಿ, ನಿಮಗೆ ಏನ್ ಭಯ ಇದೆ ಈ ಕನೆಕ್ಷನ್ ಆಗ್ಬಾರ್ದು ಅಂತ ಏನ್ ಅನ್ಕೊಂತಿದ್ದೀರಾ? ಪ್ರಾಬಬ್ಲಿ ಅದೇ ಆಗ್ಬೋದು. ಆಲ್ ಆಫ್ ಅ ಸಡನ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಆಲ್ ಆಫ್ ಅ ಸಡನ್ ಅವ್ರ ಬಗ್ಗೆ ಓಕೆ ನೀವು ಅನ್ಕೊಂಡಿರ್ತೀರ ಅವ್ರು ಸಿಂಗಲ್ ಆಗಿದ್ದಾರೆ, ಆಲ್ ಆಫ್ ಅ ಸಡನ್ ಅವ್ರು ಆಲ್ರೆಡಿ ಕಮಿಟೆಡ್ ಅಂತ ಅಥವಾ ಗೆಟಿಂಗ್ ಮ್ಯಾರಿಡ್ ಅಂತ ಒಂದು ಮೆಸೇಜ್ ಬರೋದು, ಅಥವಾ ನಿಮ್ಮ ಒಂದು ಅವ್ರ ಮೇಲೆ ಏನ್ ಫೀಲಿಂಗ್ಸ್ ಇದೆ ಸಡನ್ ಆಗಿ ಅದು ತುಂಬಾ ಜನಕ್ಕೆ ಗೊತ್ತಾಗೋದು, ಆ ತರ ಪಾಸಿಬಿಲಿಟೀಸ್ ಇದೆ. ಸೊ ಐ ಥಿಂಕ್ ಓಕೆ, ಲೆಟ್ಸ್ ಸಿ ಕನೆಕ್ಷನ್ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಗ್ರೂಪ್ 1 ಅಡ್ವೈಸ್ ಏನಿದೆ? ವೆಯ್ಟ್ ಮಾಡ್ಬೇಕಾ, ಬೌಂಡ್ರೀಸ್ ಸೆಟ್ ಮಾಡ್ಬೇಕಾ? ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಈ ಪರ್ಸನ್ ಇನ್ ರಿಯಾಲಿಟಿ ನೀವು ಅನ್ಕೊಂಡಂಗಲ್ಲ. ಪ್ರಾಬಬ್ಲಿ ಇವ್ರು ಏನೋ ಫ್ಯೂ ಮೋರ್ ಸೀಕ್ರೆಟ್ಸ್ ಇದೆ, ಅದು ಗೊತ್ತಾದಾಗ ನಿಮಗೆ ತುಂಬಾ ಶಾಕಿಂಗ್ ಟೈಪ್ ಆಗೋ ಪಾಸಿಬಿಲಿಟಿ ಇದೆ. ಅಡ್ವೈಸ್ ನಿಮಗೆ ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ ಗ್ರೂಪ್ 1. ಓಕೆ, ಸೊ ಐ ಥಿಂಕ್ ಇಟ್ಸ್ ಬೆಟರ್, ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳೋದು ಒಳ್ಳೇದು. ಬಟ್ ನಿಮಗೆ ಏನ್ ಫೀಲಿಂಗ್ಸ್ ಇದೆ, ಏನ್ ಭಾವನೆ ಇದೆ, ಒಂದು ಇನಿಷಿಯೇಟಿವ್ ತಗೊಂಡು ಅವ್ರ ಜೊತೆ ಓಪನ್ ಅಪ್ ಆಗೋದು ಒಳ್ಳೇದು. ಆನೆಸ್ಟ್ ಆಗಿ ಏನೋ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಮಾಡೋದು ಒಳ್ಳೇದು. ತುಂಬಾ ಪ್ಲಾನ್ ಮಾಡ್ಕೊಂಡು ಕೂತಿದ್ದೀರಾ, ತುಂಬಾ ಓವರ್ ಥಿಂಕ್ ಮಾಡ್ಕೊಂಡು ಕೂತಿದ್ದೀರಾ, ಅಟ್ಲೀಸ್ಟ್ ಕ್ಯಾಶುಯಲ್ ಆಗಿ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಐ ನೋ ನಿಮ್ಮಿಬ್ರು ಪರ್ಸ್ನಾಲಿಟಿ ತುಂಬಾ ಡಿಫ್ರೆಂಟ್ ಆಗಿದೆ ಗ್ರೂಪ್ 1. ಐ ನೋ ನಿಮ್ಮಿಬ್ರು ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿದೆ. ಐ ನೋ ನೀವು ಚೂಸ್ ಮಾಡಿರೋ ಪರ್ಸನ್ ಕಂಪ್ಲೀಟ್ಲಿ ನಿಮ್ಗಿಂತ ಆಪೋಸಿಟ್ ಅಥವಾ ಸೊಸೈಟಿ ಒಪ್ಕೊಳ್ಳೋದು ಕಷ್ಟ, ಆ ಥರ ಎಲ್ಲ ಪಾಸಿಬಿಲಿಟೀಸ್ ಇದೆ, ತುಂಬಾ ಬೌಂಡ್ರೀಸ್ ಇದೆ. ಬಟ್ ಇಟ್ಸ್ ಕೈಂಡ್ ಆಫ್ ನೈಟ್ ಆಫ್ ಸ್ವೋರ್ಡ್ಸ್ ಅಂದ್ರೆ ಆ ಬೌಂಡ್ರೀಸ್ನ ಬ್ರೇಕ್ ಮಾಡೋದು. ಸೊ ಇಫ್ ಪಾಸಿಬಲ್, ಬ್ರೇಕ್ ದ ಬೌಂಡ್ರಿ. ಏನೇ ಇರ್ಬೋದು, ಏನೇ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇರ್ಬೋದು, ಜಸ್ಟ್ ಅಟ್ಲೀಸ್ಟ್ ಒಂದು ಮಾತುಕತೆ ಆದ್ರೂ ಸ್ಟಾರ್ಟ್ ಮಾಡಿ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿನ್ನೂ ಮಾತುಕತೆ ಎಲ್ಲ ಪ್ರಾಪರ್ ಕ್ಯಾಶುವಲ್ ಫ್ರೆಂಡ್ಶಿಪ್ ಕೂಡ ಇಲ್ಲ, ಆ ಥರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಅಟ್ಲೀಸ್ಟ್ ಕ್ಯಾಶುವಲ್ ಆಗಿ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಬಬ್ಲಿ ಅವ್ರ ಬಗ್ಗೆ ಏನೋ ಒಂದು ಸೀಕ್ರೆಟ್ ಗೊತ್ತಾದಾಗ, ಅವ್ರ ಲೈಫ್ ಬಗ್ಗೆ ಏನೋ ಗೊತ್ತಾದಾಗ ನಿಮಗೆ ತುಂಬಾ ಶಾಕಿಂಗ್ ಅನ್ಸಲ್ಲ. ಅಟ್ಲೀಸ್ಟ್ ಓಪನ್ ಅಪ್ ಆದ್ರೆ ಅಟ್ಲೀಸ್ಟ್ ಕ್ಯಾಶುವಲ್ ಆಗಿದ್ದೀನಿ ಅನ್ನೋ ಒಂದು ಥಾಟ್ ಆದ್ರೂ ಇರುತ್ತೆ. ಸಡನ್ ಆಗಿ ಅವ್ರ ಬಗ್ಗೆ ಸೀಕ್ರೆಟ್ಸ್ ಅಥವಾ ಅವ್ರ ಬಗ್ಗೆ ಏನೋ ಗೊತ್ತಾದಾಗ ನಿಮಗೆ ತುಂಬಾ ಶಾಕಿಂಗ್ ಅನ್ನಿಸ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಒಂದು ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಜಾಸ್ತಿ ಪ್ಲಾನ್ ಮಾಡ್ಕೊಂಡು ಕೂರ್ಬೇಡಿ, ಆ್ಯಂಡ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ ಮಾತಾಡ್ಸೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ. ಆಪರ್ಚುನಿಟಿ ಬಂದಾಗ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸೀಕ್ರೆಟ್ ಅಡ್ಮೈರರ್, ನಿಮ್ಮಿಬ್ರು ಮಧ್ಯೆ ಇನ್ನು ಒಂದು ಕಮ್ಯುನಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ, ಅಥವಾ ಒಂದು ಕ್ಯಾಶುವಲ್ ಫ್ರೆಂಡ್ಶಿಪ್ ಕೂಡ ಸ್ಟಾರ್ಟ್ ಆಗಿಲ್ಲ. ನೀವು ಅವ್ರ ಬಗ್ಗೆ ಅಡ್ಮೈರ್ ಮಾಡ್ತೀರಾ, ಅವ್ರು ನಿಮ್ಮ ಬಗ್ಗೆ ಅಡ್ಮೈರ್ ಮಾಡ್ತಾರೆ. ಅವ್ರು ನಿಮಗೆ ಅಡ್ಮೈರ್ ಮಾಡೋದಕ್ಕಿಂತ ಇಟ್ಸ್ ಲೈಕ್ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೀರಾ. ಬಿಕಾಸ್ ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಒಬ್ರಿಗೊಬ್ರು ಗೊತ್ತು, ಅಟ್ಲೀಸ್ಟ್ ನೇಮ್ ಗೊತ್ತು, ಬಟ್ ಇಟ್ಸ್ ಲೈಕ್ ಓಪನ್ ಅಪ್ ಆಗ್ತಾ ಇಲ್ಲ. ಕನೆಕ್ಟ್ ಆಗೋದಕ್ಕೆ ಯಾರು ಒಂದ್ ಸ್ಟೆಪ್ ಫಾರ್ವರ್ಡ್ ತಗೊಂತಾ ಇಲ್ಲ ಅನ್ಬೋದು. ಅಂಡ್ ಎಸ್, ನಿಮಗೆ ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಸೊ ಏನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಂತ ಬರ್ತಾ ಇದೆ. ಓಕೆ,
ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಿಮಗೆ ಗೊತ್ತಾಯ್ತಾ ಇಲ್ಲಿ ಯಾರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಿಮ್ಮ ಲೈಫಲ್ಲಿ ಯಾರು ಇದಾರ, ಈ ತರ ಎವ್ರಿಥಿಂಗ್. ಓಕೆ, ಸೊ ಎಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ಬಗ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2. ಸೊ ಈ ಒಂದು ಆಪ್ಷನ್ ಚೂಸ್ ಮಾಡಿದಿರಾ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ ಸಿ ಯಾರು ನಿಮ್ಮ ಸೀಕ್ರೆಟ್ ಅಡ್ಮೈರರ್ ಯಾರು, ಸೀಕ್ರೆಟ್ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗ್ರೂಪ್ 2, ಲೆಟ್ಸ್ ಸಿ ಪಾಸ್ಟ್ ಅಲ್ಲಿ ಹೆಂಗ್ ನೀವು ಮೀಟ್ ಆದ್ರಿ, ಪಾಸ್ಟ್ ಅಲ್ಲಿ ಹೆಂಗಿತ್ತು ಕನೆಕ್ಷನ್, ಆ ಫಸ್ಟ್ ಅಟ್ರಾಕ್ಷನ್ ಎಲ್ಲದ್ರ ಬಗ್ಗೆ ಫಸ್ಟ್ ಕಾರ್ಡ್ ನೋಡೋಣ. ಓಕೆ, ದೇರ್ ಈಸ್ ಸನ್, ಲುಕ್ ಎಟ್ ದಿಸ್. ಸೊ ಪ್ರಾಬಬ್ಲಿ ನಿಮ್ದು ಅಥವಾ ಅವ್ರದ್ದು ಲಿಯೋ ಝೋಡಿಯಾಕ್ ಸೈನ್ ಆಗಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಫಸ್ಟ್ ಟೈಮ್ ಅವ್ರನ್ನ ಇಲ್ಲಿ ಒಂಥರ 2 ಚಿಲ್ಡ್ರನ್ಸ್ ಕೂತಿರೋದು. ಪ್ರಾಬಬ್ಲಿ ತುಂಬಾ ಜನ ನಿಮ್ಮ ಸ್ಕೂಲಲ್ಲಿ ಅಥವಾ ಏನೋ ಒಂದು ಕಲಿಯಕ್ ಹೋದಾಗ ಫನ್ ಆಕ್ಟಿವಿಟಿಲಿ ಪ್ರಾಬಬ್ಲಿ ಮೀಟ್ ಆಗಿದ್ದೀರಾ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಯಾವುದೋ ಒಂದು ಇನ್ಸೈಡ್ ಅಂದ್ರೆ ರೂಮ್ ಒಳಗೆ, ಮನೆ ಒಳಗೆ ಈ ತರ ಮೀಟ್ ಆಗಿರೋ ಪಾಸಿಬಿಲಿಟಿ ಕಡಿಮೆ ಇದೆ. ಲೈಕ್ ಹೊರಗಡೆ ಜಾಗದಲ್ಲಿ ನೀವು ಈ ಪರ್ಸನ್ ಫಸ್ಟ್ ಟೈಮ್ ನೋಡಿರ್ತೀರಾ. ನೋಡಿದಾಗ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ ಅವ್ರ ಬಗ್ಗೆ, ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರ ಬಗ್ಗೆ, ಅಂಡ್ ತುಂಬಾನೇ ಫನ್ ಓಕೆ, ಅವ್ರನ್ನ ನೋಡಿದಾಗ ನಿಮಗೆ ಅನ್ಸಿರುತ್ತೆ ಓಕೆ ವೆರಿ ಫನ್ನಿ ಕ್ಯಾರೆಕ್ಟರ್, ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ, ಯಾವಾಗ್ಲೂ ಆ ಒಂದು ಎನರ್ಜೆಟಿಕ್ ಆಗಿರ್ತಾರೆ, ಈ ತರ ಥಾಟ್ ಜಾಸ್ತಿನೇ ಬಂದಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ, ವರ್ಕ್ ಅಲ್ಲಿ ಕಡಿಮೆ, ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಈ ಪರ್ಸನ್ ನೋಡಿರೋದು, ನೀವು ಮೀಟ್ ಆಗಿರೋದು ಪಾಸಿಬಿಲಿಟೀಸ್ ಇದೆ. ಕ್ವೈಟ್ ಆಗಿ ಸ್ಟಾರ್ಟ್ ಆಗ್ಲಿಲ್ಲ ಅಟ್ರಾಕ್ಷನ್. ಇನ್ಫ್ಯಾಕ್ಟ್ ಪ್ರಾಬ್ಲಿ ಒಂದು ಕ್ಯಾಶುವಲ್ ಆಗಿ ಮಾತು ಆಡ್ಸಿದೀರಾ, ನೀವು ಕ್ಯಾಶುವಲ್ ಆಗಿ ಕಾನ್ವರ್ಸೇಷನ್ ಕೂಡ ಮಾಡಿದೀರಾ. ಇಟ್ಸ್ ಲೈಕ್ ಆ ಒಂದು ಮೂಮೆಂಟ್ ಅಲ್ಲಿ ಒಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರಿ ನೀವು, ಎಷ್ಟು ಬೇಕಷ್ಟೇ ಮಾತಾಡ್ಸಕ್ಕಾಗಿತ್ತು. ಬಟ್ ಅವ್ರ ಎನರ್ಜಿ ನೋಡ್ಬಿಟ್ಟು ನಿಮಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದಾರೆ, ಎಷ್ಟು ಹ್ಯಾಪಿ ಆಗಿದ್ದಾರೆ, ಎಷ್ಟು ಫನ್ನಿ ಪರ್ಸನ್, ಎಷ್ಟು ಲೈಟ್ ಹಾರ್ಟೆಡ್, ಲೈಫ್ ನ ಎಷ್ಟು ಲೈಟ್ ಆಗಿ ತಗೊಂಡಿದ್ದಾರೆ, ಈ ತರ ಒಂದು ಭಾವನೆ ಆ ಪರ್ಸನ್ ನೋಡಿದಾಗ ಬಂದಿದೆ ನಿಮಗೆ ಅನ್ಬೋದು. ಪ್ರಾಬಬ್ಲಿ ಆ ಸುತ್ತಮುತ್ತ ಲೈಕ್ ಸನ್ಫ್ಲವರ್ಸ್ ಇತ್ತು ಅನ್ಸುತ್ತೆ. ಅಂಡ್ ಡೇ ಟೈಮ್, ನೈಟ್ ಟೈಮ್ ಮೀಟ್ ಆಗಿರೋದಲ್ಲ, ಡೇ ಟೈಮ್ ಮೀಟ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಸೊ ಎಸ್, ಫಸ್ಟ್ ಟೈಮ್ ನೋಡಿದಾಗ ನೀವಿಬ್ರು ಒಬ್ರಿಗೊಬ್ರು ಹಿಡನ್ ಥಾಟ್ಸ್ ಏನಾಗಿತ್ತು ಅಂದ್ರೆ, ನಿಮಗೆ ಅವ್ರ ಮೇಲೆ ಏನು ಒಪಿನಿಯನ್ ಇತ್ತು, ಅವ್ರಿಗೆ ನಿಮ್ಮ ಮೇಲೆ ಏನು ಒಪಿನಿಯನ್ ಇತ್ತು ಅಂತ ನೋಡೋಣ. ಸನ್ ಮೂನ್. ನನ್ನ ರೀಡಿಂಗ್ ಅಲ್ಲಿ ಯಾವಾಗ್ಲೂ ಈ ತರ ಏನಾದ್ರು ಒಂದು ಆಗ್ತಾನೆ ಇರುತ್ತೆ, ಕಾಂಟ್ರಾಸ್ಟಿಂಗ್ ಆಗಿ ಬರ್ತಾನೆ ಇರುತ್ತೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಓಕೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಒಬ್ರಿಗೊಬ್ರು ಮೇಲೆ, ಇದು ಯಾರಿದು, ಏನಿದು, ತುಂಬಾ ಕ್ವೆಶನ್ಸ್ ಇರುತ್ತೆ. ಬಟ್ ಅದನ್ನ ಹೇಳ್ಕೊಂಡ್ಲಿಲ್ಲ. ಇಟ್ಸ್ ಲೈಕ್ ಓಕೆ ತುಂಬಾ ಇವ್ರ ಬಗ್ಗೆ ತುಂಬಾ ತಿಳ್ಕೊಬೇಕನ್ನೋ ಒಂದು ಥಾಟ್ ಇರ್ಲಿಲ್ಲ, ಅಥವಾ ಇವ್ರ ಬಗ್ಗೆ ಭಯ ಆಗಿರೋದು ಇರ್ಲಿಲ್ಲ, ಅಥವಾ ಹೆಸಿಟೇಷನ್ ಫೀಲ್ ಆಗಿದ್ದು ಇಲ್ಲ. ಆ ಒಂದು ಪಾಯಿಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಭಯ ಇತ್ತು ಅನ್ಬೋದು. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಎಲ್ಲೋ ಒಂದ್ ಕಡೆ ನಿಮಿಗೂ ಫೀಲ್ ಆಯ್ತು ಓಕೆ ಈ ಪರ್ಸನ್ ತುಂಬಾ ಖುಷಿಯಾಗಿದ್ದಾರೆ, ಬಟ್ ಒಳಗಡೆ ಈ ಪರ್ಸನ್ ತುಂಬಾನೇ ಎಮೋಷನಲ್ ಅನ್ನೋ ಒಂದು ಥಾಟ್ ನಿಮಗ್ ಬಂದಿದೆ ಅವ್ರನ್ನ ನೋಡಿದಾಗ. ಅವ್ರಿಗೂ ಕೂಡ ನಿಮ್ನ ನೋಡಿದಾಗ ಈ ಪರ್ಸನ್ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಬಟ್ ಏನೋ ಎಮೋಷನಲಿ ಹೈಡ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಸುತ್ತಮುತ್ತ ದೊಡ್ಡ ಒಂದು ಹಾರ್ಡ್ ಕೇಜ್ ಅಂತ ಹಾಕೋಬಿಟ್ಟಿದ್ದಾರೆ.
ಅದ್ರಿಂದ ಒಳಗ್ ತುಂಬಾ ಜನನ್ ಬಿಡ್ತಾ ಇಲ್ಲ. ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮಿಗೂನು ಅವ್ರ ಬಗ್ಗೆ ಏನ್ ಅನ್ಸಿದೆ ಅಂದ್ರೆ, ಓಕೆ ಈ ಪರ್ಸನ್ ತುಂಬಾ ಜನನ್ ಮೀಟ್ ಮಾಡ್ತಾ ಇದಾರೆ ಪಾರ್ಟಿಲಿ, ಫಂಕ್ಷನ್ ಅಲ್ಲಿ, ಅಥವಾ ತುಂಬಾ ಜನನ್ ಮಾತಾಡಿಸ್ತಾ ಇದಾರೆ, ಬಟ್ ಪರ್ಸನಲ್ ಸ್ಪೇಸ್ ಅಂತ ಬಂದಾಗ ಈ ಪರ್ಸನ್ ಯಾರನ್ನೂ ಕ್ಲೋಸ್ ಮಾಡ್ಕೊಳಲ್ಲ ಅಷ್ಟು ಈಸಿ ಆಗಿ. ಇಟ್ಸ್ ಲೈಕ್ ನೆಂಟ್ರುಗಳೆಲ್ಲ ಇದ್ದಾಗ ಏನಾಗುತ್ತೆ, ಮನೆಗ್ ಫಂಕ್ಷನಿಗೆ ಬಂದಿರ್ತಾರೆ, ಆಬ್ವಿಯಸ್ಲಿ ಅವ್ರನ್ನೆಲ್ಲ ನಾವು ಆಕ್ಟಿವ್ ಆಗಿ ಮಾತಾಡ್ಸ್ಬೇಕಾಗಿರುತ್ತೆ, ಫಂಕ್ಷನಿಗೆ ಬಂದಿರ್ತಾರೆ. ಬಟ್ ಹಂಗಂತ ನಾವು ಎಲ್ಲಾರ್ನು ನಮ್ಮ ಪರ್ಸನಲ್ ಸ್ಪೇಸಿಗೆ ಬಿಟ್ಕೊಳಲ್ಲ, ರೈಟ್? ಎಲ್ಲರಿಗೂ ನಮ್ ಫೋನ್ ಪಾಸ್ವರ್ಡ್ ಕೊಟ್ಬಿಟ್ಟು ನೋಡ್ಕೊಳಪ್ಪ ಅಂತ ಕೊಡಲ್ಲ. ಸೊ ಆ ತರ ಫೀಲ್ ಆಗಿದೆ ಅವರಿಗೆ ನಿಮ್ ಮೇಲೆ ಅಂತಾನೆ ಹೇಳ್ಬೋದು ಗ್ರೂಪ್ 2. ಇಟ್ಸ್ ಲೈಕ್ ನಿಮಗೂ ಕೂಡ ಅವ್ರ ಬಗ್ಗೆ ಈ ತರ ಭಾವನೆ ಬಂದಿದೆ. ಇವೊಂದು ಎಷ್ಟೋ ಎಕ್ಸ್ಟ್ರೋವರ್ಟ್ ಆಗಿದ್ರು ಪರ್ಸನಲ್ ಸ್ಪೇಸ್ ಅಂತ ಬಂದ್ರೆ ಕೆಲವೊಬ್ಬೊಬ್ರನ್ನ ಮಾತ್ರ ಬಿಡೋದು, ಪರ್ಸನಲ್ ಸ್ಪೇಸ್ ಅಂತ ಬಂದ್ರೆ ಅವರ ಫ್ಯಾಮಿಲಿನ ಮಾತ್ರ ಬಿಡೋದು, ಅಥವಾ ಕ್ಲೋಸ್ ಪೀಪಲ್ನ ಮಾತ್ರ ಬಿಡೋದು, ಈ ತರ ಒಂದು ಥಾಟ್ ಬಂದಿದೆ ಅಂತ ಹೇಳ್ಬೋದು. ಲೆಟ್ಸ್ ಸಿ, ಯಾಕೆ ನಿಮ್ಮಿಬ್ರು ಮಧ್ಯೆ ಈ ಒಂದು ಲವ್ ಸೀಕ್ರೆಟ್ ಆಗಿ ಉಳ್ಕೊಂತು? ವಾಟ್ಸ್ ದ ರೀಸನ್? ಯಾಕೆ ಓಪನ್ ಅಪ್ ಆಗ್ಲಿಲ್ಲ? ವಾಟ್ ವಾಸ್ ದ ರೀಸನ್? ಏಸ್ ಆಫ್ ಕಪ್ಸ್, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಮೂನ್ ಎಮೋಷನ್ಸು, ಕಪ್ಸ್ ಎಮೋಷನ್ಸ್, ಎರಡು ಎಮೋಷನ್ಸ್ ಬಂದಿದೆ. ಮೇ ಬಿ ಫಿಯರ್ ಆಫ್ ರಿಜೆಕ್ಷನ್, ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅನ್ನೋ ಭಯ, ಅಥವಾ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ, ಅಥವಾ ಅವ್ರಿದ್ರು ಅನ್ಸುತ್ತೆ. ಎಮೋಷನ್ಸ್ ಇತ್ತು, ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ. ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ರಿಜೆಕ್ಟ್ ಮಾಡ್ಬಿಟ್ರೆ ನನ್ ಮರ್ಯಾದೆನೆ ಹೋಗ್ಬಿಡುತ್ತೆ ಅನ್ನೋ ಒಂದು ಥಾಟ್ ಆಗಿರ್ಬೋದು. ಇಷ್ಟು ಬೇಗ ನಾನು ಎಮೋಷನಲಿ ಕನೆಕ್ಟ್ ಆಗ್ಬಾರ್ದು, ಬಿಕಾಸ್ ಈ ಪರ್ಸನ್ ತುಂಬಾನೇ ಎಕ್ಸ್ಟ್ರೋವರ್ಟು, ನಾನೊಂಥರ ಇಂಟ್ರೋವರ್ಟು, ನನಗಿದ್ ಮ್ಯಾಚ್ ಆಗಲ್ಲ ಅನ್ನೋ ಒಂದು ಥಾಟ್ ಆಗಿರ್ಬೋದು. ಲೈಕ್ ಫ್ರೆಶ್ ಫೀಲಿಂಗ್ಸ್ ಇತ್ತು ಇವ್ರಿಗೆ ನಿಮ್ ಮೇಲೆ ಅಂಡ್ ನಿಮಗ್ ಅವ್ರ ಮೇಲೆ, ಬಟ್ ಆ ಒಂದು ಸಿಚುವೇಶನ್ ಕಾನ್ಸಿಕ್ವೆನ್ಸಸ್ ಹೆಂಗ್ ಕ್ರಿಯೇಟ್ ಆಗಿತ್ತು ಅಂದ್ರೆ, ಓಕೆ ನಾನು ಅಪ್ರೋಚ್ ಮಾಡ್ಬಿಟ್ರೆ ರಿಜೆಕ್ಟ್ ಆಗ್ಬಿಡುತ್ತೇನೋ ಅನ್ನೋ ಭಯ ನಿಮಗಿತ್ತು ಅಂತ ನೋಡ್ತಾ ಇದೀನಿ. ಅಥವಾ ನಾನು ಪ್ರಪೋಸ್ ಮಾಡ್ಬಿಟ್ರೆ ಒಂಥರ ನಾಚಿಕೆ ಸ್ವಭಾವ ಜಾಸ್ತಿನೇ ಇತ್ತು ಆ ಒಂದು ಮೂಮೆಂಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಆ ಎಮೋಷನ್ಸ್ ಏನಿತ್ತು ಅದನ್ನ ಅಲ್ಲೇ ಮುಚ್ಚಾಕಿದೀರಾ, ಓಪನ್ ಅಪ್ ಆಗಿಲ್ಲ. ಬಟ್ ಎಸ್, ಕರೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಿದೆ ನಿಮ್ಮಿಬ್ರು ಮಧ್ಯೆ? ಇನ್ನು ನೀವು ಹೈಡ್ ಮಾಡ್ಕೊಂಡೇ ಇಟ್ಕೊಂಡಿದೀರಾ, ಅಥವಾ ನೀವು ಆಕ್ಚುಲ್ ಆಗಿ ಫ್ರೆಂಡ್ಸ್ ಆಗಿದ್ದೀರಾ, ಅಥವಾ ಬ್ಲಾಕ್ ಆಗೋಗ್ಬಿಟ್ಟಿದಾರಾ, ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಬಟ್ ಇಟ್ ಲುಕ್ಸ್ ಲೈಕ್ ಯಾರೋ ಒಬ್ರು ಎಕ್ಸ್ಪ್ರೆಸ್ ಸ್ಲೈಟ್ ವೇ ಅಲ್ಲಿ ಮಾಡಿದೀರಾ ನೀವು, ಇಲ್ಲ ಅಂತ ಅಲ್ಲ. ಬಟ್ ಲೆಟ್ಸ್ ಸಿ ವಾಟ್ ಹ್ಯಾಪೆಂಡ್. ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ಅಂತ ನೋಡೋಣ. ಗ್ರೂಪ್ 7 ಆಫ್ ಕಪ್ಸ್, ಕರೆಂಟ್ ಸಿಚುವೇಶನ್ ಅಲ್ಲಿ ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದೀರಾ, ಏನ್ ಚೂಸ್ ಮಾಡೋದು, ಯಾಕೆ ಚೂಸ್ ಮಾಡೋದು, ಯಾರನ್ನ ಚೂಸ್ ಮಾಡೋದು ಅಂತ. ಡೆಫಿನೆಟ್ಲಿ ಬ್ಲಾಕ್ ಅಂತೂ ಆಗಿಲ್ಲ. ಕರೆಂಟ್ ಸಿಚುವೇಶನ್ ಅಲ್ಲಿ ಇಬ್ರಿಗೂ ತುಂಬಾ ಆಪ್ಷನ್ಸ್ ಇದೆ. ಇಟ್ ಲುಕ್ಸ್ ಲೈಕ್ ಪಾಸ್ಟ್ ಅಲ್ಲಿ ಓಪನ್ ಅಪ್ ಆಗಿದ್ರಿ, ಒಂದು ಸ್ಲೈಟ್ ವೇ ಅಲ್ಲಿ ಕನೆಕ್ಟ್ ಕೂಡ ಆಗಿದ್ರೆ ಎಮೋಷನಲಿ ಅಂತ ನೋಡ್ತಾ ಇದ್ದೀನಿ. ದಟ್ ಈಸ್ ಪಾಸ್ಟ್. ಬಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ಈ ಕನೆಕ್ಷನ್ ಬಗ್ಗೆ, ಅಷ್ಟೊಂದು ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅವಾಯ್ಡ್ ಮಾಡ್ತಾ ಇರೋದೆಲ್ಲ ನೋಡ್ತಾ ಇಲ್ಲ. ಮೇ ಬಿ ಕ್ಯಾಶುವಲ್ ಆಗಿ ಟೆಕ್ಸ್ಟ್ ಮಾಡೋದು, ಅವಾಗ ನೀವು ಮೀಟ್ ಕೂಡ ಆಗ್ತೀರಾ. ಮೋಸ್ಟ್ಲಿ ಫೀಲಿಂಗ್ಸ್ ಅಲ್ಲಿ ಇದೆ, ಬಿಟ್ರೆ ರಿಯಾಲಿಟಿಲಿ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ಈ ಕನೆಕ್ಷನ್ ಬಗ್ಗೆ. ಬಿಕಾಸ್ ಪ್ರಾಬ್ಲಿ ಗ್ರೂಪ್ 2 ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ, ಅಂಡ್ ಕಮಿಟ್ಮೆಂಟ್ ಅಂತ ಬಂದ್ರೆ ನಿಮಗೆ ಪ್ರಾಪರ್ ಆಗಿ ಡಿಸಿಷನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮಗೇನೆ ಗೊತ್ತಾಗ್ತಾ ಇದೆ, ಗ್ರೂಪ್ 2 ನಾನು ತುಂಬಾನೇ ಎಮೋಷನಲ್ಲು, ಕಮಿಟ್ಮೆಂಟ್ ಅಂತ ಬಂದ್ರೆ ನನಗೆ ಡಿಸಿಷನ್ ಚೆನ್ನಾಗಿ ತಗೊಳಕ್ ಬರಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ನೋಡ್ತಾ ಇದ್ದೀನಿ ಗ್ರೂಪ್ 2. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಆಗಿದ್ದೀರಾ, ಪಾಸ್ಟ್ ಅಲ್ಲೂ ಕನ್ಫ್ಯೂಸ್ಡ್ ಆಗಿದ್ದೀರಿ, ಪ್ರೆಸೆಂಟ್ ಅಲ್ಲಿ ಕೂಡ ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದ್ದೀರಾ ಈ ಕನೆಕ್ಷನ್ ಬಗ್ಗೆ ಅನ್ಬೋದು. ಬಟ್ ಲೆಟ್ಸ್ ಸಿ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಬ್ರು ನಿಮ್ ಲೈಫ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಪೀಪಲ್ ನ ಮೀಟ್ ಆಗ್ತಾ ಇದ್ದೀರಾ, ಕನೆಕ್ಟ್ ಆಗ್ತಾ ಇದ್ದೀರಾ, ಮಾತಾಡಿಸ್ತಾ ಇದ್ದೀರಾ. ಇದೇ ಪರ್ಸನ್ ಅಂತ ವೇಟ್ ಮಾಡ್ಕೊಂಡು ಕೂತಿಲ್ಲ. ಬಟ್ ಎಸ್, ಈ ಒಂದು ಥಾಟ್ ಇವತ್ತು ನಿಮಗೆ ಪಾಸ್ಟ್ ಬಗ್ಗೆ ಹೋಗಿದೆ. ಬಟ್ ಎಸ್, ನಿಮ್ಮ ಫೀಲಿಂಗ್ಸ್ ಏನಿದೆ ಈ ಪರ್ಸನ್ ಬಗ್ಗೆ ಅಂತ ನೋಡೋಣ. ಲೆಟ್ಸ್ ಸಿ ನಿಮ್ಮ ಒಂದು ಥಾಟ್ಸ್ ಈ ಪರ್ಸನ್ ಮೇಲೆ ಅಥವಾ ಈ ಕನೆಕ್ಷನ್ ಮೇಲೆ. ಲುಕ್ ಎಟ್ ದಿಸ್ 2 ಆಫ್ ಕಪ್ಸ್.
ಯು ಸ್ಟಿಲ್ ಲವ್ ದಿಸ್ ಪರ್ಸನ್. ಈ ಮೈಂಡಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಎಷ್ಟೇ ಜನ ನೀವು ಮೀಟ್ ಆಗಿರ್ಬೋದು, ಎಷ್ಟೇ ಜನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಮಾತಾಡಿಸ್ತಾ ಇರ್ಬೋದು, ಬಟ್ ಡೀಪ್ ಇನ್ಸೈಡ್ ಯು ಸ್ಟಿಲ್ ಲವ್ ದಿಸ್ ಪರ್ಸನ್. ಲವ್ ಅನ್ನೋದು ತುಂಬಾ ಚೆನ್ನಾಗಿದೆ. ತುಂಬಾ ಜನ ಪ್ರಾಬ್ಲಿ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ನೀವು. ಅವಾಗ ನೀವು ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರಾ, ಅಥವಾ ಅವಾಗ ಒಳ್ಳೆ ಬಾಂಡಿಂಗ್ ಕೂಡ ಶೇರ್ ಮಾಡ್ತೀರಾ, ಮೀಟ್ ಆಗ್ತೀರಾ, ಕಷ್ಟಗಳನ್ನ ಶೇರ್ ಮಾಡ್ಕೊಂತ ಇದ್ದೀರಾ, ಒಪಿನಿಯನ್ಸ್ ನ ಶೇರ್ ಮಾಡ್ಕೊಂತ ಇದ್ದೀರಾ, ಅಂಡ್ ಮ್ಯೂಚುವಲ್ ಆಗಿ ಇದು ಇಷ್ಟ ಆಗ್ತಿರೋದು. ಲೈಕ್ ನೀವು ಮಾತ್ರ ಇಲ್ಲಿ ಒನ್ ಸೈಡೆಡ್ ತರ ನೋಡ್ತಲ್ಲ. ಇಟ್ಸ್ ಲೈಕ್ ತುಂಬಾ ಜನಕ್ಕೆ ನಿಮ್ಮ ಕರೆಂಟ್ ರಿಲೇಶನ್ಶಿಪ್ ಪರ್ಸನ್ ಅಥವಾ ಕರೆಂಟ್ಲಿ ನೀವು ಆಲ್ರೆಡಿ ಈ ಪರ್ಸನ್ ಜೊತೆ ಮಾತಾಡ್ತಾ ಇದ್ದೀರಾ, ಬಟ್ ಮೇ ಬಿ ಇವ್ರು ನಿಮ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು ಫ್ರಮ್ ವೆರಿ ಲಾಂಗ್ ಬ್ಯಾಕ್. ಮುಂಚೆಯಿಂದನೂ ಪ್ರಾಬಬ್ಲಿ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇತ್ತು, ಬಟ್ ಇವಾಗ ಒಂದು ರೈಟ್ ಮೂಮೆಂಟ್ ಬಂದಿದೆ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಎಸ್, ನಿಮ್ಮಿಬ್ರು ಮಧ್ಯ ಕಮ್ಯುನಿಕೇಶನ್ ಅಂದ್ರೆ ಮಾತುಕತೆ ಇವಾಗ್ಲೂ ಆಗ್ತಾ ಇದೆ, ಅಂಡ್ ಇವಾಗ್ಲೂ ಕೂಡ ನಿಮಗೆ ಇವ್ರ ಕಂಡ್ರೆ ಇಷ್ಟ ಇದೆ ಅನ್ಬೋದು. ಅಂಡ್ ನಿಮಗೂ ಕೂಡ ಎಲ್ಲೋ ಒಂದ್ ಕಡೆ ಆ ಕಡೆಯಿಂದ ಒಂದಷ್ಟು ಸೈನ್ ಲ್ಯಾಂಗ್ವೇಜಸ್ ಬರ್ತಾ ಇದೆ. ಅಂದ್ರೆ ಯೂನಿವರ್ಸ್ ಸೈನ್ಸ್ ಕೊಡ್ತಾ ಇದೆ, ಓಕೆ ಈ ಪರ್ಸನ್ಗೂ ನಿನ್ ಕಂಡ್ರೆ ಇಷ್ಟ ಇದೆ ಅಂತ. ಇಟ್ಸ್ ಲೈಕ್ ನೀವೇನೋ ಸ್ಟೋರಿ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ, ಅವ್ರ ಅದನ್ನ ಲೈಕ್ ಮಾಡೋದು, ಅವ್ರ ಸ್ಟೋರಿ ಅಪ್ಲೋಡ್ ಮಾಡ್ತಾರೆ, ನೀವು ಅದನ್ನ ಲೈಕ್ ಮಾಡೋದು. ಸೊ ಏನೋ ಒಂದು ಮ್ಯೂಚುವಲ್ ಆಗಿ ನಡೀತಾ ಇದೆ ಅನ್ಬೋದು. ಬಟ್ ಲೆಟ್ ಸಿ ಈ ಪರ್ಸನ್ದು ಫೀಲಿಂಗ್ಸ್ ಏನಿದೆ ಅಂತ. ಸೊ ಅಗೇನ್ ಪ್ರಾಬಬ್ಲಿ ಈ ಪರ್ಸನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ, ಸಿಂಹ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ. ಲುಕ್ ಎಟ್ ದಿಸ್. ಈ ಪರ್ಸನ್ಗೂ ನಿಮ್ ಮೇಲೆ ಫೀಲಿಂಗ್ಸ್ ಇದೆ, ಈ ಪರ್ಸನ್ಗೂ ಕೂಡ ನಿಮ್ ಮೇಲೆ ಭಾವನೆಗಳಿದೆ ಅನ್ಬೋದು. ಗ್ರೂಪ್ 2, ಗಾಡ್, ಅಮೇಝಿಂಗ್. ಲವ್ ಅನ್ನೋದು ಇನ್ನೂ ಇದೆ, ನಿಮ್ಮ ಮೇಲೆ ಜಲಸ್ ಅನ್ನೋದು ಇನ್ನೂ ಇದೆ. ಎಲ್ಲಿ ನೀವು ಇನ್ನೊಬ್ರನ್ನ ಅಟ್ರಾಕ್ಟ್ ಮಾಡ್ಬಿಡ್ತೀರೇನೋ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದಾರೆ. ನಿಮಗೋಸ್ಕರ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಬಾಂಡ್ ಚೆನ್ನಾಗಾಗ್ಲಿ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಸ್, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಡೀಪ್ ಡಿಸೈರ್ಸ್ ಇದೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ. ತುಂಬಾ ಫ್ರಮ್ ವೆರಿ ಲಾಂಗ್ ಟೈಮ್ ನಿಮ್ಮ ಮೇಲೆ ಅವರಿಗೆ ಭಾವನೆಗಳಿತ್ತು, ಬಟ್ ಅದನ್ನ ಹೇಳ್ಕೊಂಡಿಲ್ಲ ಅಷ್ಟೇ. ಸೊ ಇಟ್ಸ್ ಲೈಕ್ ಏನ್ ಗೊತ್ತಾ, ಅವ್ರಿಗೆ ನಿಮ್ಮ ಮೇಲೆ ಫುಲ್ ಅಟ್ರಾಕ್ಷನ್ ಇದೆ, ಬಟ್ ಅದನ್ನ ಹೇಳ್ಕೊಂತ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ. ನಿಮಗೂ ಕೂಡ ಅವ್ರ ಮೇಲೆ ಭಾವನೆಗಳಿದೆ, ಫೀಲಿಂಗ್ಸ್ ಇದೆ, ನೀವು ಕೂಡ ಓಪನ್ ಅಪ್ ಆಗ್ತಾ ಇಲ್ಲ. ಆ ತರ ಸಿಚುವೇಶನ್. ಬಟ್ ಐ ಥಿಂಕ್ ಐ ಆಮ್ ಡ್ಯಾಮ್ ಶೋರ್ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವಿಬ್ರು ಮಾತಾಡಿಸ್ತಾ ಇದ್ದೀರಾ. ಗೊತ್ತಿದ್ದನೋ ಗೊತ್ತಿಲ್ದನೇನೋ, ಇಂಟೆನ್ಷನಲಿನೋ ಅನ್ಇಂಟೆನ್ಷನಲಿನೋ ನೀವು ಓಪನ್ ಅಪ್ ಕೂಡ ಆಗ್ತಾ ಇದ್ದೀರಾ, ಅಥವಾ ಒಂದಷ್ಟು ಸೈನ್ಸ್ ತೋರಿಸ್ತಾ ಇದ್ದೀರಾ, ಓಕೆ ನಂಗೆ ಇಷ್ಟ ಇದೆ ಅಂತ. ಅವ್ರು ಕೂಡ ಒಂದಷ್ಟು ಸೈನ್ಸ್ ತೋರಿಸ್ತಾ ಇದ್ದಾರೆ, ನನಗೆ ಇಷ್ಟ ಇದೆ ಅಂತ. ಸೊ ದಟ್ ಈಸ್ ವಾಟ್ ಗೋಯಿಂಗ್ ಆನ್. ಬಟ್ ಈ ಪ್ಯಾಟರ್ನ್, ಲೆಟ್ಸ್ ಸಿ, ಏನಾದ್ರು ಸೀಕ್ರೆಟ್ಸ್ ಇದೆಯಾ ಇದರಲ್ಲಿ? ಈ ಕನೆಕ್ಷನ್ ಅಲ್ಲಿ ನಿಮಗೆ ಗೊತ್ತಿಲ್ದಿರೋದು ಏನಾದ್ರು ವಿಚಾರ ಇದೆಯಾ? ಗೊತ್ತಿಲ್ದಿರೋದು ನಿಮಗೆ ಏನಾದ್ರು ಇದೆಯಾ? ಗೊತ್ತಿಲ್ಲದೆ ಇರೋದು ನಿಮಗೆ ಕನೆಕ್ಷನ್ ಅಥವಾ ಪರ್ಸನ್ ಅಲ್ಲಿ ಏನಾದ್ರೂ ಇದೆಯಾ? ಕ್ವೀನ್ ಆಫ್ ಸ್ವರ್ಡ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಮೇನ್ ಆಗಿ ಹೇಳ್ತಾ ಇದ್ದೀನಿ, ಅಥವಾ ಒಂದು ಥರ್ಡ್ ಪರ್ಸನ್ ಬಗ್ಗೆ ಮೇನ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಥರ್ಡ್ ಪರ್ಸನ್ ಪ್ರಾಬ್ಲಮ್ ಈ ಕನೆಕ್ಷನ್ ಇದೆ, ಅಥವಾ ಥರ್ಡ್ ಪರ್ಸನ್ ಈ ಒಂದು ಕನೆಕ್ಷನ್ ಗೆ ಫ್ಯೂಚರ್ ಹೋಗೋದಕ್ಕೆ ಬ್ಲಾಕ್ ಮಾಡ್ಬೋದು ಅಥವಾ ಕಷ್ಟ ಕೊಡ್ಬೋದು ಅಂತ ನೋಡ್ತಾ ಇದ್ದೀನಿ. ಈ ಪರ್ಸನ್ ನ ನೀವು ಕೇರ್ಫುಲ್ ಆಗಿ ವಾಚ್ ಮಾಡಬೇಕು. ಈ ಪರ್ಸನ್ ಪ್ರಾಬಬ್ಲಿ ಝೋಡಿಯಾಕ್ ಸೈನ್ ಒಂದು ಲೇಡಿ ಆಗಿರ್ಬೋದು. ಝೋಡಿಯಾಕ್ ಸೈನ್ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಗ್ರೋ ಆಗ್ಬೇಕಂದ್ರೆ ಈ ಲೇಡಿನ ನೀವು ಓವರ್ಕಮ್ ಮಾಡ್ಬೇಕು. ಥರ್ಡ್ ಪರ್ಸನ್ ಅಂದ್ರೆ ಪ್ರಾಬಬ್ಲಿ ಯಾರೋ ಈ ಒಂದು ಲೇಡಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಮುಂಚೆ, ಅಥವಾ ಈ ಪರ್ಸನ್ ಯಾರ್ದೋ ಅಮ್ಮ ಆಗಿರಬಹುದು, ಒಂದು ಲೇಡಿ ಫಿಗರ್, ಒಂದು ವುಮೆನ್ ಫಿಗರ್. ಈ ಪರ್ಸನ್ ಇಂದ ಈ ಕನೆಕ್ಷನ್, ನಿಮ್ಮಿಬ್ರು ಕನೆಕ್ಷನ್ ಗ್ರೋತಿಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ಬೋದು ಅಂತ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ ಓವರ್ಕಮ್ ಮಾಡ್ಬೇಕು. ಬಟ್ ಒನ್ ಥಿಂಗ್ ಈಸ್, ನೀವು ಇದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕನೆಕ್ಷನ್ ನ, ಫ್ಯೂಚರ್ ಹೆಂಗಿದೆ ನೋಡೋಣ. 4 ಆಫ್ ಪೆಂಟಕಲ್ಸ್, ಏನು ಜಾಸ್ತಿ ಚೇಂಜಸ್ ಆಗಲ್ಲ ಇದೇ ತರ ಇದ್ರೆ. ಯಾರು ಓಪನ್ ಅಪ್ ಮಾಡ್ಕೊಳಲ್ಲ. ಅದು ಏನಿದೆ ಫೀಲಿಂಗ್ಸ್, ಅದು ಏನಿದೆ ಒಪಿನಿಯನ್, ಅದನ್ನ ಗಟ್ಟಿಯಾಗಿ ಇಟ್ಕೊಂಡೇ ಇರ್ತೀರಾ ಅಂತ ಹೇಳ್ಬೋದು. ಆ ಸೀಕ್ರೆಟ್ ಏನಿದೆ ಅದನ್ನ ಮುಚ್ಚಿಟ್ಕೊಂಡೇ ಇರ್ತೀರಾ.
ಸ್ವಲ್ಪ 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 ಗೆಸ್ಚರ್ಸ್ ಅಲ್ಲಿ ಓಪನ್ ಅಪ್ ಆಗ್ತಾ ಇರ್ತೀರಾ ಬಿಟ್ರೆ, ಯಾವಾಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಕ್ಲೋಸ್ ಆಗೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅದೆಲ್ಲ ಆಪರ್ಚುನಿಟಿನೂ ನೀವು ಮಿಸ್ ಮಾಡ್ಕೊಂತೀರಾ ಅಂತ ಹೇಳ್ಬೋದು. ಒಂದ್ ಮನ್ಸಲ್ಲ ಬೇಜಾರಿರುತ್ತೆ, ಏನು ಚೇಂಜ್ ಆಗ್ಲಿಲ್ವಲ್ಲ, ಈ ಕನೆಕ್ಷನ್ ಹಿಂಗೆ ಉಳ್ದೋಯ್ತಲ್ಲ ಅನ್ನೋ ಒಂದು ಬೇಜಾರಿರುತ್ತೆ ಅಂತ ನೋಡ್ತಾ ಇದೀನಿ. ಸೊ ಬಿ ಕೇರ್ಫುಲ್ ಗ್ರೂಪ್ 2. ಬಟ್ ಯಾ ಲೆಟ್ಸ್ ಸಿ. ಪೇಜ್ ಆಫ್ ಕಪ್ಸ್, ನೀವ್ ಹಿಂಗೆ ಇದ್ದೀರಾ ಅಂದ್ರೆ ಬೇರೆ ಒಂದು ಆಫರ್ ಬರೋದು ಈ ಪರ್ಸನ್ಗೆ ಪಾಸಿಬಿಲಿಟೀಸ್ ಇದೆ. ಹೊರಗಡೆಯಿಂದ ಆಫರ್ ಬರೋದು ಅಥವಾ ನಿಮಗ್ ಬೇರೆ ಆಫರ್ ಬರೋದು, ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದು, ಹೊರಗಡೆಯಿಂದ ಅವ್ರಿಗೆ ಯಾರೋ ಒಂದು ಮೆಸೇಜ್ ಮಾಡೋದು, ಡಿಸ್ಟ್ರಾಕ್ಟ್ ಆಗೋದು, ಹೊರಗಡೆ ನಿಮಗೇನೋ ಒಂದು ಮೆಸೇಜ್ ಬರೋದು, ನೀವು ಡಿಸ್ಟ್ರಾಕ್ಟ್ ಆಗೋದು, ಅಥವಾ ಏನೋ ಒಂದು ಲೈಫಲ್ಲಿ ನ್ಯೂ ಚೇಂಜಸ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗೋದು, ಈ ಪಾಸಿಬಿಲಿಟೀಸ್ ಎಲ್ಲ ಜಾಸ್ತಿ ಇದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಟ್ ಯಾ ಲೆಟ್ಸ್ ಸಿ. ದೇರ್ ಇಸ್ 5 ಆಫ್ ವಾಂಡ್ಸ್. ಮುಂಚೆನೆ ಹೇಳ್ದಂಗೆನೆ ಈ ಕನೆಕ್ಷನ್ಗೆ ತುಂಬಾ ಹೊರಗಡೆ ಜನರದ್ದು ಪ್ರಾಬ್ಲಮ್ಸ್ ಇದೆ. ಹೊರಗಡೆ ಜನರನ್ನ ತುಂಬಾ ಇನ್ವಾಲ್ವ್ ಮಾಡೋದು, ಪ್ರಾಬ್ಲಿ ಇವೊಂದು ನೀವು ಗ್ರೂಪ್ ಅಲ್ಲಿ ಮೀಟ್ ಆದ್ರೂ, ಒಂದು ಗ್ರೂಪ್ ಅಲ್ಲಿ ಮೀಟ್ ಆಗ್ತಿರಾ ಬಿಟ್ರೆ 1-on-1 ಮೀಟ್ ಆಗಿಲ್ಲ, ಅದು ಇನ್ನೂ ಪ್ರಾಬ್ಲಮ್ ಆಗಿದೆ. ನೀವಿಬ್ರು ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮುಂಚೆನೆ ಹೇಳ್ದಂಗೆನೆ ಪಾಸ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಿದೀರಾ ಫೀಲಿಂಗ್ಸ್ನ, ಅದಾದ್ಮೇಲೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಕ್ಯಾಶುವಲ್ ಆಗಿ ಇಟ್ಕೊಂಡಿದ್ದೀರಾ. ಇಟ್ಸ್ ಲೈಕ್ ಆಲ್ ಆಫ್ ಅ ಸಡನ್ ನಿಮಗೆ ಏನೋ ಅವ್ರ ಬಗ್ಗೆ ಗೊತ್ತಾಗಿರುತ್ತೆ, ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರ, ಅಥವಾ ಅವ್ರಿಗೆ ನಿಮ್ ಬಗ್ಗೆ ಏನೋ ಗೊತ್ತಾಗಿರುತ್ತೆ, ಅವ್ರ ಅದನ್ನ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಸೊ ಯಾವುದೋ ಒಂದು ಹೊರಗಡೆಯಿಂದ ಒಂದಷ್ಟು ಜನಗಳು ಕೂಡ ನಿಮ್ ಬಗ್ಗೆ ಅವ್ರಿಗೆ ಹೇಳೋದು, ಅವ್ರಿಗೆ ನಿಮ್ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳೋದು, ಇದೆಲ್ಲ ಮಾಡ್ತಾ ಇದಾರೆ ಅನ್ಬೋದು. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಇವೊಂದು ನೀವು ಚೆನ್ನಾಗಿದ್ರು, ಕ್ಯಾಶುವಲ್ ಸರ್ಫೇಸ್ ಲೆವೆಲ್ ಅಲ್ಲಿ ನೀವಿಬ್ರು ಚೆನ್ನಾಗಿದ್ರು, ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಇದೆ ಅನ್ಬೋದು, ಅಥವಾ ಭಯ ಜಾಸ್ತಿ ಇದೆ ಅನ್ಬೋದು. ಕಂಪ್ಲೀಟ್ ಆಗಿ ನಂಬೋದಕ್ ಆಗ್ತಾ ಇಲ್ಲ, ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಅಂಡ್ ತುಂಬಾ ಹೊರಗಡೆ ಜನರನ್ನ ಇನ್ವಾಲ್ವ್ ಮಾಡ್ಕೋಬೇಡಿ. ಸೀಕ್ರೆಟ್ ಅಂತ ತುಂಬಾ ಜನ ಕೇಳೋದು ಎಲ್ಲ ಮಾಡಬೇಡಿ. ಬಿಕಾಸ್ ತುಂಬಾ ಜನ ನಿಮ್ ಸುತ್ತಮುತ್ತ ಇರೋರು ನೀವಿಬ್ರು ಕನೆಕ್ಟ್ ಆಗೋದನ್ನ ಬಯಸ್ತಾ ಇಲ್ಲ. ಆತರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ. ಜಾಸ್ತಿ ಹೊರಗಡೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಬೇಡಿ. ಜಾಸ್ತಿ ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ಮೀಟ್ ಆಗೋದು ಅವಾಯ್ಡ್ ಮಾಡಿ, 1-on-1 ಮೀಟ್ ಆಗಿ. ಬಟ್ ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 2 ಕರೆಂಟ್ ಸಿಚುವೇಶನ್ ನೀವು ಇವ್ರ ಜೊತೆ ಕ್ಯಾಶುವಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಬಟ್ ಹೊರಗಡೆ ಜನರದ ಪ್ರಾಬ್ಲಮ್ಸ್ ತುಂಬಾನೇ ಇದೆ, ಡಿಸ್ಟ್ರಾಕ್ಷನ್ ತುಂಬಾನೇ ಇದೆ. ಯಾರಿಗೋ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಅವ್ರು ಇನ್ನೂ ವೇ ಮಾಡ್ತಾ ಇದಾರೆ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಇಟ್ಸ್ ಲೈಕ್ ನೀವು ಇದ್ದೀರಾ ಅವ್ರ ಲೈಫಲ್ಲಿ, ಬಟ್ ನಿಮ್ ಬಗ್ಗೆ ಕಮಿಟ್ಮೆಂಟ್ ತನಕ ಹೋಗೋದಕ್ಕೆ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬಿಕಾಸ್ ಆಫ್ ಸಮ್ ಅದರ್ ಸಿಚುವೇಶನ್ಸ್, ಸರ್ಕಮ್ಸ್ಟಾನ್ಸಸ್ ಇಂದ ಅವ್ರ ಮದ್ವೆ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬಟ್ ಇದೇ ಕಂಟಿನ್ಯೂ ಆದ್ರೆ ನೀವು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಲ್ಲ, ಮನ್ಸಲ್ಲಿ ಏನಿದೆ ಅದು ಒಳಗೆ ಇಟ್ಕೊಂಡ್ ಬಿಡ್ತೀರಾ. ಅಂಡ್ ಮೋರ್ ಓವರ್ ಹೊರಗಡೆ ಜನ ಇದನ್ನ ರಿಯೂನ್ ಮಾಡ್ತಾರೆ ಕನೆಕ್ಷನ್ ಅಂತ ನೋಡ್ತಾ ಇದೀನಿ. ಸೊ ಹೊರಗಡೆ ಜನರನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೋಬೇಡಿ. ಇನ್ನು ಮೇಜರ್ ಸಣ್ಣ ಪುಟ್ಟ ಚೇಂಜಸ್ ದೊಡ್ಡ ಚೇಂಜಸ್ ಕ್ರಿಯೇಟ್ ಮಾಡುತ್ತೆ. ಸೊ ಸಣ್ಣದೇನೋ ಚೇಂಜಸ್ ಆದಾಗ ಅದನ್ನ ತಲೆಗೆ ಹಚ್ಕೊಂಡನೆ ಕೂರೋದೆಲ್ಲ ಮಾಡಬೇಡಿ. ಯಾರ ಜೊತೆ ನೀವು ನಿಮ್ಮ ಒಪಿನಿಯನ್ಸ್ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಪರ್ಸನ್ ಜೊತೆ ಶೇರ್ ಮಾಡಿ ಓಪನ್ ಅಪ್ ಆಗಿ. ಓಕೆ, ಸೊ ಎಸ್ ಗ್ರೂಪ್ 2 ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಗೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.